ಏನಾಗುತ್ತೆ ಇವಾಗ ಅಪಾರ್ಟ್ಮೆಂಟ್ ಮಾಡ್ತಾರೆ ಸರ್, ಸಪ್ರೇಟಾಗಿ ಒಂದು ಪೂಜೆ ಮನೆನೇ ಮಾಡಬೇಕಾಗತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇದು ಬರೀ 23,000 ಅಷ್ಟೇ, 23,000 ಅಷ್ಟೇ. ಎಲ್ಲಿ ಬೇಕಾದರೂ ಅಲ್ಲಿ ಶಿಫ್ಟ್ ಮಾಡ್ಕೊಬೋದು, ಮನೆಯಲ್ಲಿ ಸುಮ್ಮನೆ ಇಟ್ಕೊಳ್ಬೋದು. ತಗೊಂಡು ಇಟ್ಕೊಬೋದು ಸರ್. ಇವಾಗ ಮನೆ ಕಟ್ಟಿದಾಗ ನಿಮಗೆ ಜಲ್ಲಿ ಸಿಮೆಂಟ್ ಎಲ್ಲ ಹಾಕಿ ಮಾಡೋಕ್ಕೆ ತುಂಬ ಜಾಸ್ತಿ ಆಗುತ್ತೆ, 1 ಲಕ್ಷ ಮೇಲೆ ಎತ್ಕೊಂಡು ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಇದು ಡ್ರಾಯರ್ಸ್ ಇರುತ್ತೆ. ಇದು ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ ಆಗಲಿ ಈ ಆಷಾಢ ಟೈಮಲ್ಲಿ ಬಂದರೆ ಸರ್, ಇದು ಪ್ರೈಸು ನಿಮಗೆ ಬಿಲೀವು ಮಾಡೋಕ್ಕಾಗಲ್ಲ, ಆ ಪ್ರೈಸಲ್ಲಿ ಕೊಡ್ತೀನಿ. ನಿಮಗೆ ಬ್ಲೂಟೂತ್ ಸ್ಪೀಕರ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಆಗುತ್ತೆ. ಇಲ್ಲಿ ನಿಮಗೆ ಬೆಡ್ ಲ್ಯಾಂಪ್ ಕನೆಕ್ಷನ್ ಬರುತ್ತೆ, ಲೈಟು ನೀವು ಕನೆಕ್ಟೆಡ್ ಮಾಡಿದ್ರೆ ಬೆಡ್ ಲ್ಯಾಂಪ್ ಕನೆಕ್ಷನ್ ಆಗುತ್ತೆ. ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ಬರೀ 45,000 ರುಪೀಸ್. 45,000 ರುಪೀಸ್. ನಿಮ್ಮ ಚಾನಲಿಂದ ಬರಲಿ, ಇನ್ನೂ ಕಡಿಮೆ ಮಾಡಿಕೊಡ್ತೀನಿ. ಇಷ್ಟು ದೊಡ್ಡ ಸೋಫಾ ಇದೆ. ಕಸ್ಟಮರ್ ಅಂತಾರೆ ಪ್ರೈಸ್ ಜಾಸ್ತಿ ಇರುತ್ತಂತ. ಕೆಲವು ಕಸ್ಟಮರ್ ಶೋರೂಮ್ ಬರ್ತಾರೆ, ಪ್ರೈಸ್ ಜಾಸ್ತಿ ಇರ್ಬೋದು ಅಂತ ಕೇಳಿದಿರ ಹೋಗ್ತಾರೆ. ಬಟ್ ಇದು ಪ್ರೈಸ್ ಬಂದುಬಿಟ್ಟು ತುಂಬ ಶಾಕಿಂಗ್ ಇರುತ್ತೆ. ನೀವು ಉದ್ಯಮ ಚಾನಲಿಂದ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿ ಬಂದಿದೆ ಅಂತ ಹೇಳಿದ್ರೆ ಫಸ್ಟಲ್ಲೇ ಹೇಳ್ಬೇಡಿ, ಲಾಸ್ಟಲ್ಲಿ ಹೇಳಿ, ನಿಮ್ಮ ಬಾರ್ಗೇನಿಂಗ್ ಎಲ್ಲ ಆದಮೇಲೆ ಹೇಳಿ, ಆವಾಗಲೂ ಡಿಸ್ಕೌಂಟ್ ಕೊಡ್ತೀನಿ ಸರ್. ಇದು ಸೋಫಾ ಕಮ್ ಬೆಡ್. ಸೊ ಈ ರೀತಿ ಇದೆ, ಇದೊಂದು ಬೆಡ್ ಆಗುತ್ತೆ. ಸೊ ಸಮನ್ ಕಮ್ಸ್ ಪಿಲ್ಲೋ ಕೂಡ ರಿಮೂವಬಲ್. ಸರ್ ಈ ಸೋಫಾ ಬಂದುಬಿಟ್ಟು 55,000 ರುಪೀಸ್ ಮಾರ್ಕೆಟಲ್ಲಿದೆ, ನೀವು ಆನ್ಲೈನಲ್ಲೇ ಚೆಕ್ ಮಾಡ್ಬೋದು. ಕೆಲವು ಪಾಪ್ಯುಲರ್ ಫರ್ನಿಚರ್ ಸ್ಟೋರ್ದಲ್ಲಿ 55,000 ಇದೆ. ನನ್ನ ಹತ್ರ ತೊಗೊಂಡ್ರೆ 45,000 ರುಪೀಸ್ ಮಾತ್ರ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಸೋಫಾ ಸೆಟ್ ಹಾಗೆಯೇ ಮನೆಗೆ ಬೇಕಾಗುವಂಥ ಫರ್ನಿಚರ್ಗಳನ್ನ ತೋರಿಸೋದಕ್ಕೆ ನಾನು ಇವತ್ತು ಮಿಸ್ಟರ್ ಸೋಫಾಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಎಲ್ಲ ರೀತಿಯಂಥ ಪ್ರೀಮಿಯರ್ ಹಾಗೆಯೇ ಒಳ್ಳೆ ಕ್ವಾಲಿಟಿ ಇರುವಂಥ ಸೋಫಾಗಳು ನಿಮಗೆ ಸಿಗುತ್ತೆ. ಹಾಗೆಯೇ ಕೆಲವೊಂದು ಫರ್ನಿಚರ್ ಐಟಮ್ಗಳು ಕೂಡ ಸಿಗುತ್ತೆ. ಇದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನೀವು ಇದನ್ನು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಆಗ ನಿಮಗೆ ಇದ್ರ ಬಗ್ಗೆ ಹಾಗೆಯೇ ಪ್ರೈಸ್ ಎಲ್ಲವೂ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಬೋದಾಗಿದೆ. ಹಾಗಾದರೆ ಬನ್ನಿ ಸರ್ ಹತ್ರ ಮಾತಾಡೋಣ. ಫ್ರೆಂಡ್ಸ್, ನನ್ನ ಜೊತೆ ಈಗ ಮಿಸ್ಟರ್ ಸೋಫಾದ ಬಾಬು ಚಂದ್ರ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಏನೇನೆಲ್ಲ ಸಿಗುತ್ತೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಿಮ್ಮ ಇಲ್ಲಿ ಅಡ್ರೆಸ್ ಹೇಳಿ ಸರ್, ಮಿಸ್ಟರ್ ಸೋಫಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಾಬು ಅಂತ. ಮಿಸ್ಟರ್ ಸೋಫಾ ಅನ್ನೋದು ನಮ್ಮ ಸ್ಟೋರ್ ಹೆಸರು. ಇದು ಹೊರಮಾವು ಸಿಗ್ನಲ್ ಬಾನಸವಾಡಿದಲ್ಲಿದೆ. ಸೊ ಇದು ಟುವರ್ಡ್ಸ್ ಹೆಬ್ಬಾಲಿಂದ ಬರೋರ್ಗೂ ಈಸಿ ಆಗುತ್ತೆ, ಟುವರ್ಡ್ಸ್ KR-ಪುರಮಿಂದ ಬರೋರ್ಗೂ ಈಸಿ ಆಗುತ್ತೆ. ಇದು ಫರ್ನಿಚರ್ ಹಬ್ಬು. ಸೊ ಸುಮಾರು 80 to 85 ಶಾಪ್ಸ್ ಇದೆ ಇಲ್ಲೇನಲ್ಲೇ. ಸೊ ಯಾವುದು ಹೌದು. ಓಕೆ, ಈಗ ನಿಮ್ಮ ಶಾಪ್ನಲ್ಲಿ ಏನೆಲ್ಲ ಐಟಮ್ಸ್ಗಳು ಸಿಗುತ್ತೆ ಸರ್? ಸರ್, ನನ್ನ ಹತ್ರ ಟೋಟಲಿ ಐಟಮ್ಸ್ ನಿಮಗೆ ಸೋಫಾ, ಕಾಟು, ಡೈನಿಂಗ್ ಟೇಬಲು, ಸೆಂಟರ್ ಟೇಬಲು, ಕಾಟ್ಸು, ಸೊ ಮ್ಯಾಟ್ರೆಸ್ಸು ಎಲ್ಲ ಸಿಗುತ್ತೆ. ಸೊ ಇದರಲ್ಲಿ ಏನಂದರೆ ನಿಮಗೆ ನಂದು ಏನಂದರೆ ನಿಮಗೆ ಮೇಯ್ನ್ ಬಂದುಬಿಟ್ಟು ಕಸ್ಟಮೈಸ್ ಮಾಡ್ತೀನಿ. ಸೊ ನಿಮ್ಮ ಮನೇಲಿ ಏನು ರಿಕ್ವೈರ್ಡ್ ಸೈಜ್ ಇದೆ, ಶೇಪ್ ಇದೆ, ಕಲರ್ಸು ವಾಲ್ ಕಲರ್ಗೆ ಮ್ಯಾಚಿಂಗ್ ಮಾಡುತ್ತಾ ಸೋಫಾ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ಇದು ಬಂದುಬಿಟ್ಟು ನಾವು ಕಸ್ಟಮೈಸೇಷನಲ್ಲಿ ಇರೋದು ಬಂದುಬಿಟ್ಟು ಆಲ್ಮೋಸ್ಟ್ ನಮ್ಮದು ಇದು ಬಂದುಬಿಟ್ಟು ಅರೌಂಡ್ 20 ಇಯರ್ಸಿಂದ ನಾವು 20+ ಇಯರ್ಸಿಂದ ಕಸ್ಟಮೈಸ್ ಮಾಡ್ತಾ ಇದ್ವಿ. ಸೊ ನಂದು ಹೌದು, ನಾನು ರೀಟೇಲ್ ಸ್ಟಾರ್ಟ್ ಮಾಡಿ ಅರೌಂಡ್ 4 ಇಯರ್ಸ್ ಆಯಿತು. ಮಿಸ್ಟರ್ ಸೋಫಾನೇ ರೀಟೇಲ್ ಸ್ಟಾರ್ಟ್ ಮಾಡಿ 4 ಇಯರ್ಸ್ ಹೋಗ್ತಾ ಇದೆ. ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ. ಮೋರ್ ಆಫ್ ರೆಫರಲ್ ಕಸ್ಟಮರ್ಸು ಬರ್ತಾ ಇದ್ದಾರೆ. ಈಗ ಏನು ಪ್ರೈಸ್ ರೇಂಜಿಂದ ಶುರು ಆಗುತ್ತೆ ಸರ್? ಪ್ರೈಸ್ ರೇಂಜ್ ಬಂದುಬಿಟ್ಟು ನನ್ನ ಹತ್ರ ಇರೋದು ಬಂದುಬಿಟ್ಟು ಸ್ವಲ್ಪ ಕ್ವಾಲಿಟಿಯಾಗೇ ಇರುತ್ತೆ ನನ್ನ ಹತ್ರ. ಫಸ್ಟ್ ಆಫ್ ಆಲ್ ನಾನು ನೀಮುಡ್ಡು ಅದೆಲ್ಲ ಯೂಸ್ ಮಾಡಲ್ಲ. ನೀಮುಡ್ ನಾವು ಪೂಜೆ ಮಾಡ್ತೀವಿ. ಸೊ ವಿ ಡೋಂಟ್ ಯೂಸ್ ನೀಮುಡ್ಸ್. ಸೊ ಹಾಕೋ ವುಡ್ಡೆಲ್ಲ ಬಂದುಬಿಟ್ಟು ಹೊನ್ನೆ ಮರ ಹಾಕ್ತೀವಿ ಅದರಲ್ಲಿ. ಸೊ ಅದ್ರಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಪ್ರೈಸಿಯರ್ ಆಗುತ್ತೆ. ನಿಮಗೆ ಮಾರ್ಕೆಟಿಂದ ನನ್ನ ಹತ್ರ ಸ್ವಲ್ಪ ಪ್ರೈಸ್ ಆಗಿರುತ್ತೆ. ಇರೋ ಫ್ಯಾಕ್ಟ್ ಮುಂಚೆನೇ ಹೇಳ್ತೀನಿ. ನೀವು ಅನ್ಕೊಬೋದು ಏನಪ್ಪ ಇವರು ಮುಂಚೆನೇ ಪ್ರೈಸ್ ಏನಿದೆ ಅಂತ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬಟ್ ನನ್ನ ಹತ್ರ ಕ್ವಾಲಿಟಿ ಸಿಗುತ್ತೆ ಸರ್. ಕ್ವಾಲಿಟಿ ಬೇಕತ್ತೆ ನನ್ನ ಹತ್ರ ಬರ್ಬೋದು. ಕ್ವಾಲಿಟಿ ಪ್ಲಸ್ ಪ್ರೈಸು ಎರಡು ಕಾಂಪ್ರಮೈಸ್ ಆಗಿರುತ್ತೆ ನಾನು. ಬಿಕಾಸ್ ನಾನು ಬೇಸಿಕ್ಲಿ ನಾವು ಏನು ರಿಚ್ ಫ್ಯಾಮಿಲಿ ಅಲ್ಲ. ಸೊ ತುಂಬ ಕಷ್ಟಪಟ್ಟೆ ಮೇಲೆ ಬಂದಿರೋದು. ಸೊ ನಾನು ಇದೇ ಮಾರ್ಕೆಟಲ್ಲೇ ಕೆಲಸ ಮಾಡಿ ಮೇಲೆ ಬಂದಿರೋದು. ಸೊ 2012-13 ನಾನು ಇಲ್ಲಿ ಕೆಲಸನೇ ಮಾಡ್ತಾಯಿದ್ದೆ. 2019ವರೆಗೂ ಕೆಲಸ ಮಾಡ್ತಾಯಿದ್ದೆ. ಸೊ ಒಂದು ಸೇಲ್ಸ್ ಪರ್ಸನ್ ಆಗಿದ್ದು ನಾನೊಂದು ಶೋರೂಮ್ ಹಾಕಿ ಇವಾಗ ಇನ್ನೂ 2 ಶೋರೂಮ್ ಮಾಡಿದ್ದೀನಿ. ಮಾರ್ಕೆಟಲ್ಲೇ ಇದೆ. ಕಸ್ಟಮರ್ ಬರೋರಿಗೆ ನಾನು ಹೇಳ್ಬೋದು ಯಾವ ಶೋರೂಮ್ ಅಂತ. ನಾನು ಯಾವ ಶೋರೂಮಲ್ಲಿ ಕೆಲಸ ಮಾಡಿದ್ನೋ ಅದೇ ಶೋರೂಮ್ಗೆ ಓನರ್ ಆಗಿದ್ದೀನಿ. ನನ್ನ ಕೆಲಸ ಕಲ್ತ್ಕೊಂಡಿದ್ದ ಜಾಗ ಅದೇ ಶೋರೂಮಿಗೆ ನಾನು ಓನರ್ ಆಗಿದ್ದೀನಿ. ಸೊ ಅದೇನೆಂದರೆ ನಾನು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಈ 4 ವರ್ಷ ಏನು ರಿಟೇಲ್ ಮಾಡಿದ್ನೋ ಕ್ವಾಲಿಟಿ ಸ್ಟಫ್ಸ್ ಕೊಟ್ಟಿದ್ದೀನಿ. ನನ್ನ ಅಂಗಡಿ ಓಪನ್ ಮಾಡೋಕ್ಕೆ ಮುಂಚೆನೂ ನಾನು ಏನು ಅಂದ್ಕೊಂಡಿದ್ದು, ಕ್ವಾಲಿಟಿ ಕೊಟ್ಟರೆ ಮಾತ್ರನೇ ಕಸ್ಟಮರ್ಸ್. ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಒಳ್ಳೆಯ ಒಂದು ಪೊಸಿಷನ್ ಬಂದಿದ್ದೀನಿ.
ನಾನು. ಸೊ ನನ್ನ ಟ್ಯಾಗ್ ಲೈನ್ ಅಷ್ಟೇ, ಕ್ವಾಲಿಟಿ ಡಸಂಟ್ ಹ್ಯಾವ್ ಟು ಬಿ ಎಕ್ಸ್ಪೆನ್ಸಿವ್. ಅಂದರೆ ಕ್ವಾಲಿಟಿ ಹಾಕಿ ನಾನು ಹೈಯರ್ ಪ್ರೈಸ್ ಮಾಡೋದಿಲ್ಲ. ಹಾಗಾದರೆ ಈಗ ನಮ್ಮ ವೀಕ್ಷಕರಿಗೆ ತೋರಿಸ್ಬಾರ್ದು ಸರ್? ಏನು? 100% ಸರ್, ಖಂಡಿತ. ಸರ್ ಈಗ ಯಾವ ಸೋಫಾನ ತೋರಿಸ್ತೀರಾ ಸರ್? ಸರ್ ಇದು ಬಂದುಬಿಟ್ಟು ಸೋಫಾ ನಮ್ಮ ಫ್ಲ್ಯಾಗ್ಶಿಪ್ ಮಾಡಲ್ ಇದು. ಸೊ ಈ ಸೋಫಾದಲ್ಲಿ ಏನಂದರೆ ನಿಮಗೆ ಇದು ಫ್ಯೂಷನ್ ಆಫ್ 2 ಸೋಫಾ ಅಂತ ಹೇಳ್ಬೋದು. ನಿಮಗೆ ಒನ್ ಬಂದುಬಿಟ್ಟು ಈ ಸೋಫಾ ಬಂದುಬಿಟ್ಟು ಇಟಾಲಿಯನ್ ಡಿಸೈನ್ ಪ್ಲಸ್ ಸೀಟಿಂಗ್ ಪ್ಯಾಟರ್ನ್ ಎಲ್ಲ ಬರ್ಬೋದು, ಎಲ್ಲ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಬರುತ್ತೆ. ಇದು 3 ಸೀಟರ್, ನೋಡೋಕ್ಕೆ ನಿಮಗೆ 2 ಸೀಟರ್ ಥರ ಕಾಣ್ಬೋದು, ಬಟ್ ಅದೇ 3 ಸೀಟರ್. ಸೊ ಆ್ಯಸ್ ಪರ್ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ನಿಮಗೆ ಇದು 2 ಪಾರ್ಟಿಷನ್ಸಲ್ಲಿ ಬರುತ್ತೆ. ಇದು 3 ಪಾರ್ಟಿಷನ್ಸಲ್ಲೂ ಮಾಡ್ಬೋದು. ಇದು ಬಂದುಬಿಟ್ಟು ನಿಮಗೆ ಮೇಯ್ನು ಸೋಫಾ ನೋಡೋಕ್ಕೆ ಲೆದರ್ ಥರ ಇರುತ್ತೆ, ಬಟ್ ಇದು ಫ್ಯಾಬ್ರಿಕ್. ಇದು ಮೇಂಟೆನೆನ್ಸ್ ಎಲ್ಲ ಈಸಿ, ಫೋಮ್ ವಾಶ್, ಶಾಂಪು ವಾಶ್ ಎಲ್ಲ ಮಾಡ್ಕೊಬೋದು. ಓಕೆ, ವಾಶ್ ಸಹ ಮಾಡ್ಬೋದು. ಹೌದು. ಇದು ನಿಮಗೆ ಫ್ರೇಮ್ಸ್ ಬಂದ್ಬಿಟ್ಟು ಫ್ರೇಮ್ ಸಹ ಟೀಕುಡ್ ಬರುತ್ತೆ. ಇದರಲ್ಲಿ ನಿಮಗೆ ಕ್ವಿಲ್ಟಿಂಗ್ ಮಾಡಿಸಿದ್ದೀವಿ. ಸೀಟಿಂಗಲ್ಲೂ ಅಷ್ಟೇ ನಿಮಗೆ ಸೀಟಿಂಗಲ್ಲಿ ನಿಮಗೆ ಫೋಮ್ 40 ಡೆನ್ಸಿಟಿ ಪ್ಲಸ್ 2 ಇಂಚ್ ಮೆಮೊರಿ ಫೋಮ್ ಬರುತ್ತೆ, ಪ್ಲಸ್ ನಿಮಗೆ ಪ್ಯಾಡೆಡ್ ಫೋಮ್ ಅಂತ ಬರುತ್ತೆ. ಸೊ ನೀವು ಕೂತಾಗ ನಿಮ್ಮ ಬಾಡಿ ಶೇಪ್ ತಗೊಳುತ್ತೆ ಸೀಟಿಂಗ್ ಪ್ಯಾಟರ್ನ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ ಜಾಸ್ತಿ ಕನ್ಸರ್ನ್ ಏನಿರುತ್ತೆ ಅಂದರೆ ನಿಮಗೆ ಸ್ಯಾಗಿಂಗ್ ಆಗುತ್ತೆ ಅಂದ್ಬಿಟ್ಟು, ಸೀಟಿಂಗ್ ಕೂತಾಗ ಸ್ಯಾಗಿಂಗ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಇದರಲ್ಲಿ ನಿಮ್ಗೆ ಹಂಗಿಲ್ಲ, ನಿಮ್ಗೆ ಎಷ್ಟೊತ್ತು ಬೇಕಾದರೂ ನೀವು ಕೂತ್ಕೊಬೋದು, ಕಂಫರ್ಟ್ ಇರುತ್ತೆ. ಇದು ಸ್ಯಾಗ್ ಆಗಲ್ಲ. ಇದಕ್ಕೆ ನಿಮಗೆ 5 years ವಾರಂಟಿ ಕೊಡ್ತೀನಿ. ವಾರಂಟಿ ಬಂದು ನಿಮಗೆ ವುಡ್ಡು, ಫ್ರೇಮ್, ಫೋಮ್ ಮತ್ತು ಸ್ಟಿಚಸ್ಗಿರುತ್ತೆ. ಸೊ ವಿಚ್ ಐ ಡೋಂಟ್ ಥಿಂಕ್ ಸೊ ಎನಿವನ್ ವಿಲ್ ಗಿವ್ ಯು. ಯಾರು ನಿಮಗೆ ಸ್ಟಿಚಿಂಗ್ ಸಹಿತ ಯಾರು ಕೊಡಲ್ಲ, ಯಾಕಂದರೆ ಸ್ಟಿಚಿಂಗ್ ನೀವು ನೋಡ್ಬೋದು. ಇದು ಒಂದು ಸ್ಟಿಚಿಂಗ್ ಸಿಂಗಲ್ ಇಲ್ಲಿ ಬರುತ್ತೆ. ಈ 2 ಸ್ಟಿಚಿಂಗ್ನ ಹೋಲ್ಡ್ ಮಾಡೋಕ್ಕೆ ಈ 2 ಸ್ಟಿಚಿಂಗ್ ಆಗ್ತೀವಿ. ಓಕೆ. ಸೊ ಸ್ಟಿಚಿಂಗ್ ನಿಮಗೆ ಈ ಪ್ಯಾಟರ್ನು ಇದು ಬಿಚ್ಚೋಗ್ಬೇಕಂದ್ರೆ ಸುಮಾರು ವರ್ಷಗಳಾಗಬೇಕು. ಓಕೆ. ಈ ಟೇಬಲ್ ಸಹ ಇದು ಸಂಡೇ ಟೇಬಲ್ ಬರುತ್ತೆ. ಇದು ಕಸ್ಟಮೈಸ್ ಮಾಡ್ಬೋದು ಸರ್. ನಿಮಗೆ ಇದು 3 ಸೀಟರ್ ಇದೆ, 2 ಸೀಟರ್, ಮತ್ತು ಇದನ್ನ ಡಿವೈಡರ್ ಅಂತ ಕರೀತಾರೆ. ಡಿವೈಡರ್ ಅಂದರೆ ವಿತೌಟ್ ಬ್ಯಾಕ್ ಬರುತ್ತೆ. ಇದ್ರದ್ದು ಡೆಪ್ತು 22 ಇಂಚಸ್ ಬರುತ್ತೆ. ಸೊ ಇದನ್ನ ಬೇಕಾದ್ರೆ ನೀವು ಕಾರ್ನರ್ ಮಾಡ್ಕೊಬೋದು, ಇಲ್ಲ 2 ಕಾರ್ನರ್ ಫಿಕ್ಸ್ ಮಾಡಿ ಯು ಶೇಪ್ ಮಾಡ್ಕೊಬೋದು, ಕಸ್ಟಮೈಸ್ ಮಾಡ್ಬೋದು. ಟೇಬಲ್ ಸೈಜ್ ವಿ ಕ್ಯಾನ್ ಇನ್ಕ್ರೀಸ್ ಇಟ್, ಓಕೆ, ಇಲ್ಲ ಡಿಕ್ರೀಸ್ ಮಾಡ್ಕೋಬೋದು. ಓಕೆ. ಇದಕ್ಕೆ ಎಷ್ಟಾಗುತ್ತೆ ಸರ್? ಸರ್ ಇದು ಪ್ರೈಸ್ ಬಂದುಬಿಟ್ಟು ಮಾರ್ಕೆಟಲ್ಲಿ ಪ್ರೈಸ್ ಇರೋದು ಬಂದುಬಿಟ್ಟು ಇವಾಗ 1,30,000 ಇದೆ. ಇವಾಗ ಬಂದುಬಿಟ್ಟು ಇವಾಗ ಆಷಾಢ ಸೀಸನ್ ನಡೀತಾ ಇದೆ, ಇದಕ್ಕೋಸ್ಕರ ನಾವು ಡಿಸ್ಕೌಂಟ್ ಪ್ರೈಸ್ ಮಾಡ್ತಾ ಇರೋದು 1,02,000 ಮಾಡ್ತಾ ಇದೀವಿ. 1,02,000 ಇಟ್ಸ್ ಮೈ ಕಾಸ್ಟಿಂಗ್. ಓಕೆ. ಸೊ ಇವಾಗ 1 month ಆಫರ್ ನಡೀತಾ ಇದೆ, ಮಾಡ್ಬೋದು. ಓಕೆ. ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ ಸರ್? ನೆಕ್ಸ್ಟ್ ಅದು ನೋಡಿ ಸರ್, ಇದು ಬಂದುಬಿಟ್ಟು ಒನ್ ಆಫ್ ದ ಮೋಸ್ಟ್ ಕಂಫರ್ಟಬಲ್ ಸೋಫಾ ಅನ್ಬೋದು ನಮ್ಮ ಸ್ಟೋರಲ್ಲಿ. ಸೊ ಇದು ಬಂದುಬಿಟ್ಟು ಪ್ಯೂರ್ ಲೆದರಲ್ಲಿದೆ. ಲೆದರ್. ಹಾಂ, ಇದು ಅಮೇರಿಕನ್ ಬೈಸನ್ ಅನ್ನೋ ಆನಿಮಲ್ಸ್ ಇದು ಹೈಂಡು. ಸೊ ಇದು ಬಂದ್ಬಿಟ್ಟು ತಿಕ್ಕು ಇರುತ್ತೆ ಲೆದರು, ಲೈಫ್ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಕಲರ್ ಸಹಿತ ಅವೈಲೇಬಲ್ ಇದೆ, ನಿಮಗೆ ಏನು ಕಲರ್ ಬೇಕೋ ಆ ಕಲರ್ ಕಸ್ಟಮೈಸ್ ಮಾಡ್ಕೊಬೋದು. ಇದು ಅಷ್ಟೇ, ಸೀಟಿಂಗ್ ನೀವು ಕೂತ್ಕೊಂಡಿದ ತಕ್ಷಣ ಯು ಫೀಲ್ ದಟ್ ಕಂಫರ್ಟ್. ಸೊ ಹ್ಯಾಂಡಲು ಸರಿ, ನಿಮಗೆ ಸೀಟಿಂಗ್ ಕಂಫರ್ಟ್, ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್. ಮೋರೋವರ್ ಎಲ್ಲ ಕಸ್ಟಮೈಸ್ ಮಾಡ್ತೀವಿ. ಕಸ್ಟಮರು ಇವಾಗ ಜಾಸ್ತಿ ನನಗೆ ಲೆದರ್ ಬೇಡ, ಆರ್ಟಿಫಿಷಿಯಲ್ ಲೆದರ್ ಬೇಡ ಅನ್ನೋರಿಗೆ ನೀವು ಪ್ಯೂರ್ ಲೆದರ್ ಹೋಗ್ಬೋದು. ಸೊ ಇದು ಏನಂದರೆ ನಿಮಗೆ ಇವಾಗ ಫ್ಯೂ ಶಾಪ್ಸ್ ಅದಾರೆ ಇವಾಗ ಇಂಪೋರ್ಟೆಡ್ ಮಾಡ್ತಾರೆ. ಇವಾಗ ನಿಮಗೆ ಚೈನಾಯಿಂದ ತೊಗೊಂಬಂದು ಇಂಪೋರ್ಟ್ ಮಾಡಿ ಸೇಲ್ ಮಾಡೋದು ಪ್ರೈಸ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಲೆದರ್ಗೆ ನಿಮಗೆ ಅರೌಂಡ್ 3.5 2.5 ಬರುತ್ತೆ. ಸೊ ಇದು ಏನಂದರೆ ನನ್ನ ಹತ್ರ ಫುಲ್ ಪ್ಯೂರ್ ಲೆದರ್, ಅಂದರೆ ಬಾಡಿ ಟಚ್ ಲೆದರ್ ಬಲ್ಲ, ಹಿಂದೆ ಮುಂದೆ ಸೀಟಿಂಗ್ ಎಲ್ಲ ಫುಲ್ ಟೋಟಲ್ ಲೆದರ್ ಬರುತ್ತೆ. 2,20,000 ಮಾತ್ರ. ಸೊ ಇದೂ ಅಷ್ಟೇ, ಫೋಮ್ ನಿಮಗೆ ಪ್ಯಾಡೆಡ್ ಫೋಮ್ ಬರುತ್ತೆ ವಿತ್ ಮೆಮೊರಿ ಫೋಮ್ ವಿತ್ 40 ಡೆನ್ಸಿಟಿ ಫೋಮ್. 5 years ವಾರಂಟಿ ಕೊಡ್ತೀನಿ. ಓಕೆ. 5 ವರ್ಷ ವಾರಂಟಿ ಕೊಡ್ತೀನಿ. ಇದರಲ್ಲೂ ಕಸ್ಟಮೈಸ್ ಮಾಡ್ಬೋದು. ನಿಮ್ಗೆ ಇವಾಗ 3+2 ಬೇಕು, 3-1-1, 3-2 ಯಾವ ಥರ ಬೇಕಾದರೂ ಮಾಡ್ಕೊಡ್ಬೋದು. ನೆಕ್ಸ್ಟ್ ನೋಡಿ ಸರ್, ಇದೊಂದು ಸೋಫಾ ಇದೆ, ತುಂಬ ಬ್ಯೂಟಿಫುಲ್ ಸೋಫಾ. ಇದರದ್ದು ಫ್ರೇಮ್ ಬಂದುಬಿಟ್ಟು ನಿಮಗೆ ಟೀಕುಡ್ ಬರುತ್ತೆ. ಅಗೇನ್ ಕಲರ್ಸ್ ನಿಮಗೆ ಕಸ್ಟಮೈಸ್ ಇದೆ, ತುಂಬ ಕಲರ್ಸ್ ಮಾಡ್ಕೊಬೋದು. ಇದು ತುಂಬ ಸ್ಲೀಕ್ ಬರುತ್ತೆ. ಇವಾಗ ಬೇರೆ ಮಾಡಲ್ ತುಂಬ ಬಲ್ಕಿ ಇರುತ್ತೆ, ಇದು ಬಂದುಬಿಟ್ಟು ಸ್ಲೀಕ್ ಇರುತ್ತೆ. ಮನೆ ತುಂಬ ಸ್ಲೀಕ್ ಇದೆ. ಇವಾಗ ಕೆಲವ್ರದ್ದು ಏನು ಕ್ವಶನ್ಸ್ ಬರುತ್ತೆ ಅಂದರೆ, ನಮ್ಮ ಮನೆ ಸ್ಟೇರ್ ಕೇಸ್ ತುಂಬ ಸಣ್ಣ ಇದೆ, ನನಗೆ ಹೋಗೋಕ್ಕಾಗಲ್ಲ ಅಂದರೆ ವಿ ಕಸ್ಟಮೈಸ್ ಇಟ್. ಸೊ ನಾನು ಮ್ಯಾನುಫ್ಯಾಕ್ಚರ್ ಮಾಡೋವಾಗ ಏನು ಮಾಡೋದು, ನಿಮ್ಮ ಮನೇಲೇ ಮೆಜರ್ಮೆಂಟ್ ತಗೊಂಡು ಮನೆ ಒಳಗಡೆ ಆಲ್ಮೋಸ್ಟ್ ಹ್ಯಾಂಡಲ್ಸ್ ಎಲ್ಲ ಫಿಟ್ಟಿಂಗ್ ಮಾಡೋಷ್ಟು ಮಾಡ್ಕೊಳ್ತೀನಿ. ಸೈಜ್ ಇಶ್ಯೂ ಏನೂ ಬರಲ್ಲ ಸರ್. ಅದು ಎತ್ತ ಫ್ಲೋರ್ ಇದ್ರೂ, ಎಷ್ಟು ಫ್ಲೋರ್ ಇದ್ರೂ ನಾನು ಡೆಲಿವರಿ ಮಾಡಿಸ್ಕೊಡ್ತೀನಿ. ಓಕೆ. ಈಗ ತಗೊಳ್ಬೇಕು ಅಂತ ಅನ್ಕೊಂತಿರ್ತಾರೆ, ಅವರಿಗೆ ಸಪ್ಲೈ ಯಾವ ರೀತಿ ಮಾಡ್ತೀರಾ ಸರ್? ಸರ್ ನೀವು ಒನ್ಸ್ ಯು ಕಮ್ ಬುಕ್ ಹಿಯರ್, ನೀವು ಬಂದು ಬುಕ್ ಮಾಡಿದ್ರೆ ನಿಮ್ಮದು ಮಿನಿಮಮ್ ಅಡ್ವಾನ್ಸ್ ಇರುತ್ತೆ 5,000 or 10,000 rupees. ಅದು ರೆಡಿ ಆದಮೇಲೆ ನಿಮಗೆ ಡೆಲಿವರಿ ಟೈಮಲ್ಲಿ ಮಿಕ್ಕಿದ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಸೊ 10 to 15 days ಟೈಮ್ ಇರುತ್ತೆ. ಓಕೆ. ಸೊ ಕೆಲವು ಸೋಫಾ ಮುಂಚೆ ಒಂದು ಸೋಫಾ ತೋರಿಸಿದೆ, ಆ ಸೋಫಾ ಮಾಡಬೇಕಾದ್ರೆ ಸ್ವಲ್ಪ ಅದು ವರ್ಕ್ಮ್ಯಾನ್ಶಿಪ್ ಜಾಸ್ತಿ ಇದೆ, ಇಲ್ ಟೇಕ್ ಅಬೌಟ್ 20 days ಟೈಮ್. ಓಕೆ. ಸೊ ಬೇರೆ ಸೋಫಾ ಎಲ್ಲ ನಿಮಗೆ 10 to 15 days ಕೊಡ್ತೀನಿ. ಓಕೆ. ನೆಕ್ಸ್ಟ್ ಯಾವ್ದು ತೋರಿಸ್ತೀವಿ ಸರ್? ಸರ್ ಇದೊಂದು ಇದೆ ನೋಡಿ, ಇದು 3 seater ಪ್ಲಸ್ ಲಾಂಜು ಪ್ಲಸ್ 2 ಪಫಿ ಬರುತ್ತೆ, ಒಂದು ಟೀಪಾಯ್ನೂ ಬರುತ್ತೆ. ಓಕೆ. ಸೊ ಇದ್ರದ್ದು ನಿಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟು ಬರುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕೋ ಅದು ಅಡ್ಜಸ್ಟ್ ಮಾಡ್ಕೊಬೋದು. ಓಕೆ. ಸೊ 5 stages ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಬೋದು, ಕುತ್ಕೊಬೋದು. ಸೊ ಇದರ ರಿಮೂವಬಲ್ ಪಿಲ್ಲೋಸ್ ಇದೆ. ಓಕೆ. ಸೊ ಇನ್ ಕೇಸ್ ನಿಮ್ಮ ಮನೇಲಿ ಯಾರೋ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ಪಿಲ್ಲೋಸ್ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಒಬ್ಬರು ಮಲ್ಕೊಬೋದು. ಇಲ್ಲ ನೀವು ಮನೇಲಿ ಕೂತ್ಕೊತಾ ಇದ್ದೀರಾ, ಏನೋ ಒಂದು ಈವೆಂಟ್ ಇದೆ, ಮನೇಲಿ TV ನೋಡ್ತಾ ಇದ್ದೀರಾ, ಆರಾಮಾಗಿ ನೀವು ಕೂತ್ಕೊಂಡು
ಓಕೆ, ರಿಲ್ಯಾಕ್ಸ್ ಮಾಡ್ಬೋದು. ಸೊ ಆಲ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್, ಇದೆಲ್ಲ ಬರೋದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್. ತುಂಬ ಚೆನ್ನಾಗಿದೆ ಸರ್ ಇದು. ಹೌದು, ಇದು ಪ್ಲಸ್ ಟೀಪೈ ಜೊತೆ ಬರುತ್ತೆ. ಕೆಲವರಿಗೆ ಸರ್ಕಲ್ ಟೀಪೈ ಬೇಡ ಅಂದರೆ ರೆಕ್ಟಾಂಗಲ್, ಸ್ಕ್ವೇರ್, ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ಡ್. ಓಕೆ, ಯಾವ ರೀತಿ ಬೇಕಾದ್ರೂ ಮಾಡ್ಕೊಡ್ತೀರಾ? ಹಾಂ, ಮಾಡ್ಕೊಡ್ತೀವಿ ಸರ್. ಸರ್ ಇದ್ದು ಪ್ರೈಸು ನಾನು ಹೇಳಿಲ್ಲ ನಿಮಗೆ. ಪ್ರೈಸ್ ಬಂದುಬಿಟ್ಟು ಇದು ಮಾರ್ಕೆಟ್ ಪ್ರೈಸು 60,000 ಪ್ಲಸ್ ಇದೆ. ಓಕೆ, ನಮ್ಮ ಹತ್ರ ನೀವು ತೊಗೊಂಡ್ರೆ 45,000 ಇನ್ಕ್ಲೂಡಿಂಗ್ ಸಂಡೇ ಟೇಬಲ್ ಫುಲ್ ಸೆಟ್ ಕೊಡ್ತೀನಿ ವಿತ್ 5 years ವಾರಂಟಿ. 45ಗೆ ಕೊಡ್ತಾ ಇದ್ದೀರಾ? 45,000ಗೆ ಕೊಡ್ತೀವಿ. 5 years ವಾರಂಟಿನೂ ಕೊಡ್ತೀನಿ, ಇನ್ಕ್ಲೂಡಿಂಗ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ವುಡ್, ಫ್ರೇಮ್, ಫೋಮ್ ಮತ್ತು ಸ್ಟಿಚಸ್ಗೆ ಇರುತ್ತೆ. ಓಕೆ ಸರ್, ನೆಕ್ಸ್ಟ್ ಸರ್. ಸೊ ಇದೊಂದು ಮಾಡಲ್ ಇದೆ. ಸೊ ಇದು ಸೋಫಾ ಬಂದುಬಿಟ್ಟು ತುಂಬ ಸ್ಲೀಕು. ಸೊ ಇದ್ರದ್ದು ನೀವು ಎಲ್ಲಾದರೂ ಈ ಡಿಸೈನ್ ನೋಡಿದ್ರು ಜಸ್ಟ್ ನೀವು ಆನ್ಲೈನಲ್ಲಿ ನೋಡ್ಬೋದು ಅಷ್ಟೇ, ಯಾರು ಇದನ್ನು ಕಸ್ಟಮೈಸ್ ಮಾಡಿ ಕೊಡೋಕ್ಕಾಗಲ್ಲ. ಸೊ ನನ್ನ ಹತ್ರ ಏನಂದ್ರೆ ಚಾಲೆಂಜಿಂಗ್ ಸೋಫಾಸೇ ನಾವು ತಗೊಳ್ಳೋದು. ಕಸ್ಟಮರ್ ಇದನ್ನು ಒಂದು ಕಸ್ಟಮರೇ ತೊಗೊಂಬಂದು ಕೊಟ್ಟಿದ್ದು. ಸೊ ವಿ ಡೋಂಟ್ ಡೆವಲಪ್ ಡಿಸೈನ್ಸ್. ಸೊ ಕಸ್ಟಮರೇ ನಮಗೆ ಡಿಸೈನ್ ಕ್ಯಾಟಲಾಗ್ ಕೊಡ್ತಾರೆ. ಓಕೆ, ಸೊ ನೀವು ಏನು ಡಿಸೈನ್ ತೊಗೊಂಬಂದು ಕೊಡ್ತೀರೋ ಆ ಡಿಸೈನ್ ನಾವು ಮಾಡ್ತೀವಿ. ಸೊ ಆ ಡಿಸೈನ್ ನಮಗೆ ಇಷ್ಟ ಆದರೆ, ತುಂಬ ಇಷ್ಟ ಆದರೆ, ವಾಟ್ ವಿ ಡೂ ಇಸ್ ಲೈಕ್ ವಿ ಪುಟ್ ಇಟ್ ಆನ್ ಡಿಸ್ಪ್ಲೇ. ಓಕೆ, ಸೊ ಈ ಮಾಡಲು ಇದೆ. ಈ ಮಾಡಲ್ 3-2 ಮತ್ತು ಸೆಂಟರ್ ಟೇಬಲ್ ಇದೆ. ಇದರಲ್ಲಿ ಕಾರ್ನರು, ಡಿವೈಡ್ರು, 3-2 ಎಲ್ ಶೇಪ್, ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ಡ್. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಬೋದು. ಸೊ ಇದರಲ್ಲಿ ವುಡನ್ ಕಲರ್ ಪ್ಯಾಟರ್ನ್ ಇದೆ, ಡಾರ್ಕ್ ಇದೆ. ನಿಮಗೆ ನ್ಯಾಚುರಲ್ ಟೀ ಕಲರ್ ಬೇಕಂದ್ರೆ ನ್ಯಾಚುರಲ್ ಟೀ ಕಲರ್ ಕೊಡ್ಬೋದು. ಓಕೆ ಸರ್, ನೆಕ್ಸ್ಟ್. ಸೊ ಇದೊಂದು ಸೋಫಾ ಇದೆ. ಇವಾಗ ಲೆದರಲ್ಲಿ ಒಂದು ಸೋಫಾ ನೋಡಿದ್ರಲ್ಲ, ಸೇಮ್ ಪ್ಯಾಟರ್ನ್ ಬಟ್ ಇನ್ನು 3+ ಲಾಂಜ್ ಟೈಪಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ಮುಂಚೆ ನಾನು ಹೇಳಿದ್ದೆ ನಿಮಗೆ, ಮನೇಲಿ ಸಾಕ್ಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋವಾಗೆ. ಸೊ ದಿಸ್ ಇಸ್ ಅ ಸಿಂಗಲ್ ಸೀಟರ್. ಸೊ ಇದು ನೋಡಿ, ಇದು ಸಪ್ರೇಟ್ ಪೀಸ್ ಬರುತ್ತೆ, ಸಿಂಗಲ್ ಸೀಟ್. ಸೊ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ನಿಮ್ಮ ಮನೆ ಟರ್ನಿಂಗ್ಸು ಫಾರ್ ದ ವಾಟ್ ಇಸ್ ದಟ್ ಸ್ಟೇರ್ ಕೇಸಲ್ಲಿ ಹೋಗುವಾಗ ಈಸಿ ಇರುತ್ತೆ. ಸೊ ಇದು ಲಾಂಜರ್ ಒಂದು 6.5 feet ಬರುತ್ತೆ, ಇನ್ಕ್ಲೂಡಿಂಗ್ ಸೆಂಟರ್ ಟೇಬಲು, 2 ಪಫಿ ಸೇರಿ ಮಾತ್ರ 65,000 ಅಷ್ಟೇ. 65,000 ಮಾತ್ರ. ಓಕೆ, ಇದು ಫ್ಯಾಬ್ರಿಕ್ನು ನಿಮಗೆ ಪ್ರೀಮಿಯಮ್ ಇದು. ಇದರಲ್ಲೂ ಕಲರ್ಸ್ ಕೂಡ ಸಿಗುತ್ತೆ ಸರ್. ಕಲರ್ಸ್ ಅವೈಲೇಬಲ್ ಇದೆ, ಮೋರ್ ದೆನ್ 50-55 ಕಲರ್ಸ್ ಅವೈಲೇಬಲ್ ಇದೆ. ಸೊ ಇದೆಲ್ಲ ಫ್ಯಾಬ್ರಿಕ್ಸ್ ಬಂದ್ಬಿಟ್ಟು ಟರ್ಕಿ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್. ನಿಮಗೆ ಮುಂಚೆ ತೋರಿಸಿದ ಫ್ಯಾಬ್ರಿಕ್ಸ್ ಟರ್ಕಿ ಇಂಪೋರ್ಟೆಡ್ ವಿತ್ ನಿಮಗೆ 5 years ವಾರಂಟಿ ಬರುತ್ತೆ. ನೋಡಿ, ವಾರಂಟಿ ಬರೋದು ವುಡ್, ಫ್ರೇಮ್, ಫೋಮ್, ಸ್ಟಿಚಸ್ ಮಾತ್ರ. ಫ್ಯಾಬ್ರಿಕ್ ಇಸ್ ನಾಟ್ ಕಮಿಂಗ್ ಅಂಡರ್ ವಾರಂಟಿ, ಯಾಕಂದರೆ ಕಂಪನಿ ನನಗೆ ಕೊಟ್ಟರೆ ನಾನು ನಿಮಗೆ ಕೊಡ್ಬೋದು. ಓಕೆ, ನೆಕ್ಸ್ಟ್. ಸೊ ಅದು ಕ್ವಾಲಿಟಿ ಹೆಂಗಂದ್ರೆ, ಇವಾಗ ನಿಮಗೆ ಅದ್ರ ತಕ್ಕಂತೆಯೇ ನಾನು ಕ್ವಾಲಿಟಿ ಕೊಡ್ತೀನಿ. ಈಗ ಸ್ಟಿಚಸ್ಗೆ ನಾನು ವಾರಂಟಿ ಕೊಡ್ತೀನಿ ಅಂದರೆ, ಸೊ ಅದೇ ಥರ ಕ್ವಾಲಿಟಿ ಫ್ಯಾಬ್ರಿಕ್ ಇದ್ದಾಗ ಮಾತ್ರ ನಾನು ಕೊಡೋದು. ಓಕೆ, ಓಕೆ. ಸೊ ಇದೊಂದು ಸೋಫಾ ಇದೆ ನೋಡಿ ಸರ್, ಇದು ತುಂಬ ಇಂಟ್ರೆಸ್ಟಿಂಗ್, ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಸ್ವಲ್ಪ ಈ ಕ್ಲಾಸಿಕ್ ಆಂಟಿಕ್ ಲುಕ್ ಇರೋದು ನನಗೆ ತುಂಬ ಇಷ್ಟ. ಈ ಸೋಫಾ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಕ್ಲಾಸಿ, ಬಟ್ ಇದರಲ್ಲಿ ಏನಂದರೆ ನೋಡಿ ಇಲ್ಲಿ, ಸೊ ಇದು ಬಂದುಬಿಟ್ಟು ಟೀಕುಡ್ ಬರುತ್ತೆ. ಇದು ಕೇನ್ ವೆಬ್ಬಿಂಗ್. ಸೊ ದಿಸ್ ಇಸ್ ನಾಟ್ ಪ್ಲಾಸ್ಟಿಕ್ ಅಲ್ಲ, ಇದು ಕೇನ್ ವೆಬ್ಬಿಂಗ್. ಇದು ಹ್ಯಾಂಡಲ್ಲಿ ವಿವಿಂಗ್ ಮಾಡಿ ಮಾಡ್ತಾರೆ. ಇದರಲ್ಲಿ ವರ್ಕ್ಮನ್ಶಿಪ್ ಜಾಸ್ತಿ ಇದೆ. ಸೊ ಫ್ರೇಮ್ಸ್, ಇದರದ್ದು ಫ್ರೇಮ್ಸ್ ಆಗಲಿ ಟೀಕುಡೇ ಬರುತ್ತೆ. ಇದು ಸೆಂಟರ್ ಟೇಬಲ್ ಟೀಪೈಗೂ ಫ್ರೇಮ್ ಬರುತ್ತೆ. ಸೊ ವೈಸ್ ವರ್ಸ ಸೇಮ್, ನಿಮ್ಮ 4 ಹ್ಯಾಂಡಲ್ಗೆ ಸೇಮ್ ಬರುತ್ತೆ. ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದ್ರಲ್ಲಿ 40 ಡೆನ್ಸಿಟಿ ವಿತ್ ಮೆಮೊರಿ ಫೋಮ್ ಹಾಕಿದ್ದೀವಿ. ಫ್ಯಾಬ್ರಿಕ್ನು ಅಷ್ಟೇ, ಇದು ನೋಡೋಕ್ಕೆ ಜೂಟ್ ಥರ ಇರುತ್ತೆ, ಬಟ್ ಜೂಟ್ ಅಲ್ಲ. ಜೂಟ್ ಏನಾಗುತ್ತೆ ಅಂದರೆ, ನೀವು ಬರೀ ಮೈಯಲ್ಲಿ ಅಂದರೆ ಕೈ, ಇವಾಗ ಟಿ ಶರ್ಟ್ ಹಾಕಿದ್ದೀರಾ, ಕೂತ್ಕೊಂಡ್ರೆ ಕೈ ನಿಮಗೆ ಇಚಿ ಆಗುತ್ತೆ, ಸ್ಕ್ರಾಚಸ್ ಫೀಲಿಂಗ್ ಆಗುತ್ತೆ. ಇದರಲ್ಲಿ ಏನೋ ಆ ಥರ ಕಂಪ್ಲೇಂಟ್ಸ್ ಬರೋದಿಲ್ಲ. ಇದು ಫ್ಯಾಬ್ರಿಕೇ, ಇದು ನೋಡೋಕ್ಕೆ ಜೂಟ್ ಮಟೀರಿಯಲ್ ಥರ ಇರುತ್ತೆ. ಸೊ ಇದರಲ್ಲೂ ಕಸ್ಟಮೈಸೇಷನ್ ಆಪ್ಷನ್ ಅವೈಲೇಬಲ್ ಇದೆ. ಮೋರೋರ್ ಇಲ್ಲೊಂದು ರಿಕ್ಲೈನರ್ ಇದೆ, ಮೋಟರೈಸ್ಡ್ ರಿಕ್ಲೈನರ್ ಇದು. ಸೊ ಇದು ಮೋಟರೈಸ್ಡು, ನಿಮಗೆ ಕಸ್ಟಮೈಸು ಮಾಡ್ಬೋದು ಇದು. ಸೊ ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಆಲ್ವೇಸ್. ಸೊ ಬ್ಯಾಟ್ರಿ ಇಲ್ಲ, ಕರೆಂಟಲ್ಲಿ ಇರುತ್ತೆ. ಸೊ ನೀವು ಮೂವಿ ನೋಡ್ತಾ ಇದ್ದೀರಾ, ಒಂದು ಲಾಂಜರ್ ಸೋಫಾ ಹಾಕೊಂಡಿದ್ದೀರಾ, ಒಂದು ಸಿಂಗಲ್ ಸೀಟರ್ ಜಸ್ಟ್ ರಿಲ್ಯಾಕ್ಸ್ ಮಾಡೋಕ್ಕೆ ತೊಗೊಬೋದು. ಇದರಲ್ಲೂ ಕಸ್ಟಮೈಸೇಷನ್ ಆಪ್ಷನ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ಹೌದು ಮೋಟರೈಸ್ಡ್ ರಿಕ್ಲೈನರ್. ಸೊ ಇದರಲ್ಲಿ ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ಸಿಗುತ್ತೆ. ಮ್ಯಾನ್ಯಲ್ ಅಂದರೆ ಜಸ್ಟ್ ಒಂದು ಹ್ಯಾಂಡಲ್ ಬರುತ್ತೆ, ಅದನ್ನು ಮಾಡ್ಬೋದು. ಇದರಲ್ಲಿ ಕಸ್ಟಮೈಸ್ ಮಾಡ್ಬೋದು. 311, 32 ಕಾರ್ನರ್, ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್. ರೇಟ್ ಏನಿದೆ ಸರ್ ಇದು? ಸರ್ ಇದು ಸಿಂಗಲ್ ಸಪ್ರೇಟಾಗಿ ನೀವು ತಗೊಳ್ಳೋದು 32,000 ಆಗುತ್ತೆ. ಡಿಸ್ಕೌಂಟ್ ಹೋಗಿ 28 ಮಾಡ್ಕೊಡ್ತೀವಿ. ಇದು ರೇಟ್ ಹೇಳಿಲ್ಲ ಅನ್ಸುತ್ತೆ ಸರ್. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಅರೌಂಡ್ 72,000 ಇದೆ. ಡಿಸ್ಕೌಂಟ್ ಹೋಗಿ 65 ಮಾಡ್ಕೊಡ್ತೀನಿ. 65 ಮಾಡ್ಕೊಡ್ತೀನಿ. ಇದು ನೋಡೋಕ್ಕೆ ಸಿಂಪಲ್ ಅಷ್ಟೇ, ಬಟ್ ಇದರಲ್ಲಿ ವರ್ಕ್ಮನ್ಶಿಪ್ ತುಂಬ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್. ಸೊ ಇದೊಂದು ಇಂಟ್ರೆಸ್ಟಿಂಗ್ ಸೋಫಾ ಸರ್ ಇದು. ಸೊ ಇದು ಹೇಳ್ಬೋದು ಒನ್ ಆಫ್ ದ ಫಾಸ್ಟೆಸ್ಟ್. ಕಸ್ಟಮರ್ ತುಂಬ ಬಂದಿದ ತಕ್ಷಣ ಜಾಸ್ತಿ ಇದೇ ತೊಗೊಬೇಕು ಅನ್ನೋದು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಎಸ್ಪೆಷಲಿ ಮನೇಲಿ ಬರೋ ಲೇಡೀಸ್ ಇರ್ತಾರೆ. ಸೊ ಇದೂ ಅಷ್ಟೇ, ಇದು ಆಲ್ಸೋ ರಿಕ್ಲೈನರ್. ಸೊ ನೋಡೋಕ್ಕೆ ರಿಕ್ಲೈನರ್ ಥರ ಕಾಣೋದಿಲ್ಲ, ಕಂಫರ್ಟ್ ಇರುತ್ತೆ, ತುಂಬ ಒಳ್ಳೆ ಕಂಫರ್ಟ್. ಯಾಕಂದರೆ ಇದರಲ್ಲಿ ಥೈ ಸಪೋರ್ಟ್ ಇದೆ, ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಓಕೆ,
ಚಕ್ರ ಬರುತ್ತೆ. ಸೊ ಇದು ಒಂದು ಮಾತ್ರ ಮೋಟರೈಸ್ ರಿಕ್ಲೈನರ್ ಇರುತ್ತೆ, ಇದು ನಾರ್ಮಲ್ ಇರುತ್ತೆ. ಸೊ ಇದು ಕೂತಾಗ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೂತಿ ಕಂಫರ್ಟ್ ಹೋಗುತ್ತೆ, ಪ್ಲಸ್ ಇದು ತೈ ಸಪೋರ್ಟ್ ಇರಲ್ಲ ಒಂದೊಂದು ಸೋಫಾದಲ್ಲಿ. ಈ ಇದರಲ್ಲಿ ತೈ ಸಪೋರ್ಟ್ ಮಾಡಿದ್ದೀವಿ, ಪ್ಲಸ್ ಇದು ಕನ್ಸೋಲ್ ಬರುತ್ತೆ, ಏನಾದರೂ ಸ್ಟೋರೇಜ್ ಮಾಡ್ಬೋದು ನೀವು. ಸೊ ರಿಮೋಟು ಅದು ಯಾರ ಮನೆ ಇದ್ರು ಏನಾದರೂ ಒಂದು ಬರುತ್ತೆ ಸರ್, ಪ್ರಾಡಕ್ಟ್ ಸಿಕ್ಕಿಡಕ್ಕೆ ಸ್ಪೇಸ್ ಸಿಗುತ್ತೆ. ಕಪ್ ಹೋಲ್ಡ್ರು, ಸೊ ಇಲ್ಲಿ ಒಬ್ರು ಕೂತ್ಕೊಬೋದು. ಸೊ ಇಲ್ಲಿ ಕೂತ್ಕೋರ್ಗು ಇಲ್ಲೂ ನನಗೆ ಹ್ಯಾಂಡಲ್ ಬರುತ್ತೆ. ಕೆಲವು ಲಾಂಜರ್ ಸೋಫಾದಲ್ಲಿ ಹ್ಯಾಂಡಲ್ ಸಿಗೋದಿಲ್ಲ, ಅಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಕೂತ್ಕೊಳ್ಳೋದು, ಮತ್ತು ಇಲ್ಲಿ ಕೂರೋರಿಗೆ ಇಲ್ಲೂ ಹ್ಯಾಂಡ್ ರೆಸ್ಟ್ ಸಿಗುತ್ತೆ. ಪ್ಲಸ್ ಇಲ್ಲಿ ಆ್ಯಸ್ ಯೂಶುವಲ್ ಮೂವಿ ಎಂಟರ್ಟೈನ್ಮೆಂಟ್ ಏನು ಬೇಕಾದರೂ ಮಾಡ್ಬೋದು. ಇದು ಬಂದುಬಿಟ್ಟು ತುಂಬ ಕಸ್ಟಮರ್ ನಮ್ಮ ಹತ್ರ ಹೋಮ್ ಥಿಯೇಟರ್ಗೂ ತೊಗೊಂಡೋಗಿದ್ದಾರೆ. ಸೊ ಸೇಮ್ ಕಾನ್ಸೆಪ್ಟಲ್ಲಿ 3 ಸೀಟರ್ ವಿತ್ ಹೋಮ್ ಥಿಯೇಟರ್ ಸೆಟಪ್ಗೆ ಮಾಡಿಸಿಕೊಡ್ತೀವಿ. ಇದು ಇದರಲ್ಲೂ ಕಸ್ಟಮೈಸೇಷನ್ ಮಾಡ್ಬೋದು ಸರ್. ಇದು ಅರೌಂಡ್ 1,10,000 ಇದೆ ಸರ್. ಇದು ಇವಾಗ ಡಿಸ್ಕೌಂಟ್ ಹೋಗ್ಬಿಟ್ಟು ಓನ್ಲಿ 90,000 rupees ಫುಲ್ ಸೆಟ್ ಬರುತ್ತೆ. 90,000ಗೆ ವಿತ್ ಮೋಟರೈಸ್ ರಿಕ್ಲೈನರ್ ಮಾಡ್ಕೊಡ್ತೀನಿ. ಇವಾಗ ಕೆಲವು ಕಸ್ಟಮರ್ ಹೇಳ್ತಾರೆ ನನಗೆ ಮೋಟರೈಸ್ ರಿಕ್ಲೈನರ್ ಬೇಡ ಅಂದ ಅವ್ರಿಗೆ ಮ್ಯಾನ್ಯಲ್ ರಿಕ್ಲೈನರ್ ಮಾಡ್ಕೊಡ್ತೀವಿ. ಕೆಲವು ಕಸ್ಟಮರ್ ನನಗೆ ರಿಕ್ಲೈನರೇ ಬೇಡ ಮ್ಯಾನ್ಯಲ್ ಮಾತ್ರ ಬೇಕಂದ್ರೆ ಅದನ್ನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಸರ್ ಈ ಸೋಫಾ ಇದೆ. ಸೊ ಈ ಸೋಫಾ ಲುಕ್ ಸಿಂಪಲ್ ಆ್ಯಂಡ್ ವೆರಿ ಕ್ಲಾಸಿ. ಸೊ ಇದ್ರದ್ದು ಲೆಗ್ಸ್ ಬಂದ್ಬಿಟ್ಟು ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ವಿತ್ ಎಲೆಕ್ಟ್ರೋಪ್ಲೇಟೆಡ್ ಕೋಟಿಂಗ್ ಬರುತ್ತೆ. ಸೊ ಇದನ್ನು ಅಷ್ಟೇ, ಸೀಟಿಂಗ್ ಇಸ್ ವೆರಿ ಕಂಫರ್ಟಬಲ್. ಇದನ್ನು ಬಂದ್ಬಿಟ್ಟು LHS RHS ಅಂದರೆ ರೈಟ್ ಸೈಡ್ ಹ್ಯಾಂಡಲ್ಲು, ಲೆಫ್ಟ್ ಸೈಡ್ ಹ್ಯಾಂಡಲ್ ಅಂತ ಬರುತ್ತೆ. ಅದನ್ನು ಕಸ್ಟಮೈಸ್ ಮಾಡ್ಬೋದು. ಇದು ಫ್ಯಾಬ್ರಿಕ್ ತುಂಬ ಬ್ಯೂಟಿಫುಲ್ ಫ್ಯಾಬ್ರಿಕ್, ಲುಕ್ಸ್ ವೆರಿ ಕ್ಲಾಸಿಕ್. ಸೊ ಹಾಗೆ ಹೇಳಿದ್ನಲ್ಲ ಲೆದರ್ ಅಂದ್ಬಿಟ್ಟು, ಸೊ ಇದಾದ ಲೆದರ್ ಸ್ಯಾಂಪಲ್ಸ್. ಸೊ ನಿಮಗೆ ಯಾವ ಥರ ನೋಡಿ, ಇದು ಫುಲ್ ಪ್ಯೂರ್ ಲೆದರ್, ಫುಲ್ ಲೆದರ್ ಹೈಂಡ್ ಇರುತ್ತೆ. ಸೊ ಪ್ರೈಸ್ ವೆರಿ ಕಾಂಪಿಟೇಟಿವ್ ಸರ್. ಮಾರ್ಕೆಟಲ್ಲಿ ನಿಮಗೆ ಲೆದರ್ ಸೋಫಾ ಕೊಡೋರು ಪ್ರೈಸ್ ನನ್ನ ಹತ್ರ ಕಾಂಪಿಟೇಟ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನಂದು ಬಂದ್ಬಿಟ್ಟು ಫ್ಯಾಕ್ಟ್ರಿ ಇದೆ. ಸೊ 1 acre ನಮ್ಮದು ಫ್ಯಾಕ್ಟ್ರಿ ಇದೆ. ಸೊ ರೀಸೆಂಟ್ಲಿ ಇನ್ನೊಂದು ಫ್ಯಾಕ್ಟ್ರಿನೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಕ್ಯಾನ್ ಕಮ್ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು, ನೋಡಿ ಆಮೇಲೆ ಸ್ಯಾಟಿಸ್ಫೈ ಆದರೆ ತೊಗೊಬೋದು. ಬಿಕಾಸ್ ಯಾಕಂದರೆ ಹೌದು, ಕೆಲವರು ಬೇರೆ ಕಡೆಯಿಂದ ಮಾಡ್ಕೊಂಡ್ಬಂದ್ಬಿಟ್ಟು ಅವರು ಸಪ್ಲೈ ಮಾಡ್ತಾರೆ, ಬಟ್ ಇದೆಲ್ಲ ಲೆದರ್ ಸ್ಯಾಂಪಲ್. ಸೊ ನಂದು ಬಂದ್ಬಿಟ್ಟು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಕೆಲಸ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲಿ ನೀವು ಬಂದು ನೋಡ್ಬೋದು. ಇಟ್ಸ್ ಓಪನ್ ಟು ಪಬ್ಲಿಕ್ ಆಲ್ಸೋ. ನೀವು ನೋಡ್ಬೇಕಂದ್ರೆ ಬಂದು ನೋಡ್ಬೋದು. ಓಕೆ, ನೆಕ್ಸ್ಟ್ ಸೊ ಇದೊಂದು ಸೋಫಾ ಇದೆ. ಈ ಸೋಫಾ ನೋಡಿ 3 ಸೀಟರ್ 2 ಸೀಟರ್ ಮತ್ತು ಡಿವೈಡರ್. ಈ ಹ್ಯಾಂಡಲ್ ಎಲ್ಲ ಟಿಕ್ ಬರುತ್ತೆ, ಲೆಗ್ಸು ಹ್ಯಾಂಡಲ್ ಪ್ಲಸ್ ಲೆಗ್ಸು. ಸೊ ಇದು ತುಂಬ ಕಂಫರ್ಟಬಲ್ ಮಾಡಲು. ಸ್ವಲ್ಪ ಲೋ ಹೈಟ್ ಇದೆ ಬಟ್ ವೆರಿ ಕಂಫರ್ಟಬಲ್. ಹೈ ಬ್ಯಾಕ್ ಸಪೋರ್ಟ್ ಸಿಗುತ್ತೆ, ಕಂಫರ್ಟಬಲ್ ಆಗಿದೆ. ಸೊ ಇದರಲ್ಲಿ ತುಂಬ ಪ್ರಿಫರ್ ಮಾಡ್ತಾರೆ ಕಸ್ಟಮರ್ಸು. ಆ್ಯಂಡ್ ಮೋರ್ ಓವರ್ ಇದು ನಿಮಗೆ ಮಂದಿರ್ ಇದೆ. ಸೊ ಇದನ್ನು ಕಸ್ಟಮೈಸ್ ಮಾಡ್ತೀವಿ. ಸೊ ಆ್ಯಸ್ ಆಫ್ ನಾವು ಐ ಡೋಂಟ್ ಹ್ಯಾವ್ ಸ್ಟಾಕ್ಸ್, ಜಾಸ್ತಿ ಸ್ಟಾಕ್ ಇಲ್ಲ. ಇದೊಂದು ಪ್ರಾಡಕ್ಟ್ ಇದೆ. ಸೊ ಇದರಲ್ಲೂ ಕಸ್ಟಮೈಸ್ ಮಾಡ್ಬೋದು. ಬೇಕಾದರೆ ನಿಮಗೆ ಈ ದೇವ್ರ ಮಂಟಪದಲ್ಲಿ ನಿಮಗೆ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಇದ್ದರೆ ನೀವು ನನಗೆ ನಾನು ನಂಬರ್ ಕೊಡ್ತೀನಿ, ಕೆಡೆ ನಂಬರ್ ಬರುತ್ತೆ. ಅದರಲ್ಲಿ ನೀವು ನನಗೆ ರಿಕ್ವೈರ್ಮೆಂಟ್ ಕೇಳಿ ನಾನು ವಾಟ್ಸಪ್ ಮಾಡ್ತೀನಿ ಯಾವ ಥರ ಡಿಸೈನ್ ಬೇಕು ಅಂತ. ನಿಮ್ಮ ಮನೆಗೆ ಬೇಕಾದ್ರೆ ಬಂದು ಮೆಷರ್ಮೆಂಟ್ ತೊಗೊಂಡು ಮಾಡ್ಬೋದು. ಏನಾಗುತ್ತೆ, ಇವಾಗ ಅಪಾರ್ಟ್ಮೆಂಟ್ ಮಾಡ್ತಾರೆ ಸರ್, ಸಪ್ರೇಟಾಗಿ ಒಂದು ಪೂಜೆ ಮನೆಯೇ ಮಾಡಬೇಕಾಗತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇದು ಬರೀ 23,000 ಅಷ್ಟೇ. 23,000 ಅಷ್ಟೇ. ಎಲ್ಲಿ ಬೇಕಾದರೂ ಅಲ್ಲಿ ಶಿಫ್ಟ್ ಮಾಡ್ಕೊಬೋದು, ಮನೆಯಲ್ಲಿ ಸುಮ್ಮನೆ ಇಟ್ಕೊಳ್ಬೋದು. ತಗೊಂಡು ಇಟ್ಕೊಬೋದು ಸರ್. ಇವಾಗ ಮನೆ ಕಟ್ಟಿದಾಗ ನಿಮಗೆ ಜಲ್ಲಿ ಸಿಮೆಂಟ್ ಎಲ್ಲ ಹಾಕಿ ಮಾಡೋಕ್ಕೆ ತುಂಬ ಜಾಸ್ತಿ ಆಗುತ್ತೆ. 1 ಲಕ್ಷ ಮೇಲೆ ಎತ್ಕೊಂಡು ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಇದು ಡ್ರಾಯರ್ಸ್ ಇರುತ್ತೆ, ಇದು ದಿಯಾ ಸ್ಟ್ಯಾಂಡ್ಸು, ಡ್ರಾಯರ್ಸ್ ಇದೆ. ಸೊ ಇಲ್ಲಿ ಏನಾದರೂ ಇಡೋಕ್ಕೆ ನಿಮಗೆ ಪ್ರಾವಿಷನ್ಸ್ ಬರುತ್ತೆ, ಪೂಜೆ ಐಟಮ್ಸ್ ಇಡೋಕ್ಕೆ. ಇದು ರೇಟ್ ಹೇಳಿಲ್ಲ ಅನ್ಸುತ್ತೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ ಆಗಲಿ ಈ ಆಷಾಢ ಟೈಮಲ್ಲಿ ಬಂದರೆ ಸರ್, ಇದು ಪ್ರೈಸು ನಿಮಗೆ ಬಿಲೀವು ಮಾಡೋಕ್ಕಾಗಲ್ಲ. ಆ ಪ್ರೈಸಲ್ಲಿ ಕೊಡ್ತೀನಿ, 43,000 ಕೊಡ್ತೀನಿ. 3-2 ಡಿವೈಡರ್. ಸೆಂಟರ್ ಟೇಬಲ್ ಇದಕ್ಕೆ ಬರಲ್ಲ, ಸೆಂಟರ್ ಟೇಬಲ್ ಸಪ್ರೇಟಾಗಿ ತೊಗೊಬೇಕು. 43,000 ಕೊಡ್ತೀನಿ ಸರ್. ಓಕೆ. ನಾರ್ಮಲಿ ಪ್ರೈಸಿಂಗ್ ಬಂದ್ಬಿಟ್ಟು ಇದು ಅರೌಂಡ್ 55 ಇದೆ. 43,000 ಕೊಡ್ತೀನಿ ಈ ಸೋಫಾ. ಓಕೆ ಸರ್. ಈ ಸೋಫಾ ಇದೆ ನೋಡಿ, ಇದು ಇಟಾಲಿಯನ್ ಚೆಸ್ಟರ್ ಫೀಲ್ಡ್ ಸೋಫಾ ಅಂತಾರೆ. ಸೊ ಕೆಲವು ಜಾಗದಲ್ಲಿ ನೀವು ನೋಡಿರ್ಬೋದು ಜಸ್ಟ್ ಮೇಲೆ ಬಟನ್ ಮಾಡಿರ್ತಾರೆ. ಇದು ಬಂದ್ಬಿಟ್ಟು ಡೀಪ್ ಚೆಸ್ಟರ್ ಅಂತಾರೆ. ಸೊ ಇದು ನಿಮಗೆ 1 ಇಂಚು 1.5 ಇಂಚು ಡೆಪ್ತು ಬರುತ್ತೆ ನಿಮಗೆ ಡೀಪ್ ಚೆಸ್ಟರ್ ಫೀಲ್ಡ್ ಸೋಫಾಸ್. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇರುತ್ತೆ. ಎನಿ ಕಲರ್ಸ್ ಯು ವಾಂಟ್ ಮಾಡಿಕೊಡ್ತೀವಿ. ಸೊ ಇದರಲ್ಲಿ 3 ಸೀಟರ್ 2 ಸೀಟ್ರು ಡಿವೈಡರ್ ಆಪ್ಷನ್ ಇದೆ. ಸೊ ಇದು ಬಂದ್ಬಿಟ್ಟು ಟೀಪಾಯು ಅಷ್ಟೇ ನಿಮಗೆ ಸೇಮ್ ಮ್ಯಾಚಿಂಗ್ ಮಾಡಿದ್ವಿ. ಇದು ಲೋ ಹೈಟ್ ಮಾಡಿದ್ದೀವಿ. ಏನಕ್ಕೆ ಇದು ಲೋ ಹೈಟ್ ಮಾಡ್ತೀವಿ ಅಂದರೆ, ಸೊ ಸೋಫಾ ನೋಡಿದಾಗ ಈ ಚೆಸ್ಟರ್ ಫೀಲ್ಡ್ ಗೊತ್ತಾಗಬೇಕು. ಸೊ ಸೋಫಾನ ಟೀಪಾಯ್ ಡಾಮಿನೇಟ್ ಮಾಡಬಾರ್ದಂತ ವಿ ಗಿವ್ ಇಟ್ ಲೋ. ಸೊ ನಿಮಗೆ ಹೈಟ್ ಬೇಕಂದ್ರೆ ಹೈಟು ಕಸ್ಟಮೈಸ್ ಮಾಡ್ಬೋದು. ಸೊ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಕಸ್ಟಮೈಸ್ ಇಟ್. ಇದು ಇದೆ. ಇದು ಆಸ್ ಐ ಟೋಲ್ಡ್ ಅಲ್ಲಿ ಒಂದು ನೀವು ನೋಡಿದ್ರಿ, ಇದು ಮ್ಯಾನ್ಯಲ್ ರಿಕ್ಲೈನರು, ಸಾರಿ ಮೋಟರೈಸ್ ರಿಕ್ಲೈನರ್. ಇದು ಮ್ಯಾನ್ಯಲು. ಸೊ ಹಿಂಗೆ ಬರುತ್ತೆ ಮ್ಯಾನ್ಯುವಲ್. ಇದು ಮ್ಯಾನ್ಯಲ್ ರಿಕ್ಲೈನರ್. ನಮಗೆ ರೆಸ್ಟ್ ಮಾಡ್ಕೊಬೋದು ನೀವು. ಓಕೆ. ಸೊ ಇದು ಇದೆ. ಈ ಥರ ನೀವು ಮ್ಯಾನ್ಯಲ್ ರಿಕ್ಲೈನರ್ ಹೋಗ್ತೀರಾ ಅಂದರೆ 27,000 rupees ಆಗುತ್ತೆ. 27,000 ಆಗುತ್ತೆ ಸರ್. ಸೊ ಇಲ್ಲಿ ನೀವು ಇನ್ನೊಂದು ಸೋಫಾ ನೋಡ್ಬೋದು.
ಸೊ ಈ ಸೋಫಾ ಹೆಸರು ನಿಮಗೆ ಫ್ಯಾಮಿಲಿಯರ್ ಇರ್ಬೋದು, ಬಟ್ ನಾವು ಈ ಸೋಫಾನ BMW ಅಂತ ಕರಿತೀವಿ. ಏನಕ್ಕಂದ್ರೆ ಆ ಥರ ಕಂಫರ್ಟ್ ಇರುತ್ತೆ ಅಂತ. ಸೊ ಈ ಸೋಫಾಸು ಸಿಮಿಲರ್ ಡಿಸೈನ್ ನೀವು ನೋಡಿರ್ಬೋದು ಸರ್, ಹಿಂದೆ ಹಳೆ ಮೂವಿದಲ್ಲೂ ನೋಡಿರ್ಬೋದು, ರೀಸೆಂಟ್ ಟೈಮ್ಸ್ ಮೂವಿದಲ್ಲೂ ನೋಡ್ಬೋದು, ನೆಕ್ಸ್ಟ್ ಬರೋದಲ್ಲೂ ನೋಡ್ಬೋದು. ಯಾಕಂದರೆ ಇದೆಲ್ಲ ಬಂದ್ಬಿಟ್ಟು ಎವರ್ ಗ್ರೀನ್ ಸೋಫಾಸು. ಸೊ ಇದು ಕಂಫರ್ಟ್ ಬಂದ್ಬಿಟ್ಟು ಯಾವ್ದು ಸೋಫಾಗೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಇನ್ಫ್ಯಾಕ್ಟ್ ನಾವು ನಮ್ಮ ಮನೇಲಿರೋದು ಇದೇ ಸೋಫಾನೇ ನಾವು ಯೂಸ್ ಮಾಡ್ತಿರೋ ಸೋಫಾ. ಸೊ ದಟ್ ಮಚ್ ಕಂಫರ್ಟಬಲ್. ಸೊ ಇದರಲ್ಲಿ ಕಸ್ಟಮೈಸ್ ಮಾಡ್ಬೋದು ಸರ್. 3, 2 ಮತ್ತು ಸಿಂಗಲ್ ಇದೆ. ಸೊ ಇದೊಂದು ಸಿಂಗಲ್ ಇದೆ. ಸೊ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ಪ್ಲೇನ್ ಬರುತ್ತೆ, ಇದು ವಿತ್ ಥೈ ಸಪೋರ್ಟ್ ಬರುತ್ತೆ. ಬಟ್ ಇದು ನಾರ್ಮಲ್ ಸೋಫಾ ಅಲ್ಲ, ಇದು ಬಂದ್ಬಿಟ್ಟು ರಿವಾಲ್ವಿಂಗ್ ಬರುತ್ತೆ. ಸೋಫಾ ರಿವಾಲ್ವಿಂಗ್ ಮಾಡ್ಬೋದು ಮತ್ತು ರಾಕಿಂಗ್ ಮಾಡ್ಬೋದು. ಸೊ ನೋಡಿ, ರಿವಾಲ್ವಿಂಗು ಮತ್ತು ರಾಕಿಂಗ್ ಆಗುತ್ತೆ. ರಾಕಿಂಗ್ ಆದಮೇಲೆ ಇದು ರಿಕ್ಲೈನಿಂಗ್ ಆಗುತ್ತೆ. ಸೊ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಮೀನ್ ವೈಲ್ ಯು ವಾಂಟ್ ಟು ರಿಲ್ಯಾಕ್ಸ್, ದಿಸ್ ಇಸ್ ದ ಬೆಸ್ಟ್ ಸೋಫಾ. ಓಕೆ, ಇದು ಎಷ್ಟಾಗುತ್ತೆ ಸರ್ ಪ್ರೈಸ್? ಸರ್ ಇದು ಫುಲ್ ಸೋಫಾ 3 ಸೀಟರ್ 2 ಸೀಟರ್ ಸಿಂಗಲ್ ವಿತ್ ಸೆಂಟರ್ ಟೇಬಲ್ ವಿಲ್ ಕಾಸ್ಟ್ ಅರೌಂಡ್ 55,000. ಇನ್ ಕೇಸ್ ನಮಗೆ ಇದನ್ನು ಬೇಕು ಅಂತ ಹೇಳಿದ್ರೆ ದಿಸ್ ವಿಲ್ ಕಾಸ್ಟ್ ಯು ಅನದರ್ 30,000 rupees. 30,000ಗೆ ನಿಮಗೆ ಇದು ಸಪ್ರೇಟ್, ಇದು ಒಂದು ಮಾತ್ರ 30,000 ಬರುತ್ತೆ. ಫುಲ್ ಸೆಟ್ಟು 3 ಸೀಟರ್ 2 ಸೀಟರ್ ಸಿಂಗಲ್ ಮತ್ತು ಸೆಂಟರ್ ಟೇಬಲ್ ಸೇರಿ ನಿಮಗೆ 55,000 ಆಗುತ್ತೆ. ಓಕೆನಾ? ಮತ್ತು ಇದೊಂದು ಸೋಫಾ ಇದೆ. ಇದು ಸೋಫಾ ಕಮ್ ಬೆಡ್ಡು ಮನೆ. ನಮ್ಮದು ಏನಂತಾರೆ, ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಸೊ ನಮ್ಮ ನೆಂಟರು ಬರ್ತಾರೆ, ಮನೆಯಿಂದ ಯಾರೋ ಬಂದರು, ಸೊ ಅವರು ಕೆಳಗಡೆ ಮಲ್ಕೊಳ್ಳೋಕ್ಕಾಗಲ್ಲ, ಸೋಫಾ ಮೇಲೂ ಮಲ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋರಿಗೆ ಇದೊಂದು ಸೊಲ್ಯೂಷನ್. ನೋಡಿ, ಇದು ಸೋಫಾ ಕಮ್ ಬೆಡ್. ಸೊ ಈ ರೀತಿ ಇದೆ, ಇದೊಂದು ಬೆಡ್ ಆಗುತ್ತೆ. ಸೊ ಸಮನ್ ಕಮ್ಸ್, ಪಿಲ್ಲೋ ಕೂಡ ರಿಮೂವಬಲ್. ಸೊ ರಿಮೂವಬಲ್ ಪಿಲ್ಲೋ ಇರೋದಾಗ ಸೊ ನೀವೊಂದು ನಾರ್ಮಲ್ ಬೆಡ್ ಸ್ಪ್ರೆಡ್ ಹಾಕ್ಕೊಂಡು, ಸೊ 2 people ಕ್ಯಾನ್ ಸ್ಲೀಪ್ ನಾಟ್ ದಿಸ್ ವೇ, ಈ ಕಡೆ ಮಲ್ಕೊಬೋದು. ಸೊ ನೀವು ಇವಾಗ ಒಂದು ಮೂವಿ ಟೈಮ್ ಇದೆ ಮನೇಲಿ, ಸ್ಯಾಟರ್ಡೇ ಆಗುತ್ತೆ, ಸಂಡೇ ಆಯಿತು, MNCದಲ್ಲಿ ಕೆಲಸ ಮಾಡ್ತಿದ್ದೀರಾ, ಸಂಡೇ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಎಲ್ಲ ಮೂವಿ ನೋಡ್ಬೇಕಂದ್ರೆ ಜಸ್ಟ್ ರಿಲ್ಯಾಕ್ಸ್. ನೋಡಿ, 1, 2, 3, 4 ಜನ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಬೋದು. ಕತ್ತು ನೋವ್ತಾ ಇದೆ ನನಗೆ, TV ನೋಡಿ, ಹೆಡ್ ರೆಸ್ಟ್ ಇದೆ, ಆರಾಮಾಗಿ ನೀವು ರಿಲ್ಯಾಕ್ಸ್ ಮಾಡ್ಕೊಬೋದು. ಸೊ 4 ಜನ ಆರಾಮಾಗಿ ಮಾಡ್ಕೊಬೋದು. ನಮ್ಮ ಮನೇಲಿ ಸ್ಟೋರೇಜ್ ಇಲ್ಲ, ಕಡಿಮೆ ಆಗಿದೆ ಸ್ಟೋರೇಜ್, ಜಾಗ ಇಲ್ಲ ನನ್ನ ಮನೇಲಿ. ಸಿಂಗಲ್ ಬೆಡ್ರೂಮ್, ಯಾರೋ ಬಂದುಬಿಟ್ರು, ಹಾಲಲ್ಲೇ ಮಲ್ಕೊತಾ ಇದ್ದಾರೆ. ಸೊ ಅವ್ರಿಗೆ ಇದಾಯಿತು, ಬಟ್ಟೆ ಎಲ್ಲಿ ಇಡ್ತೀರಾ? ಸೊ ಅವ್ರಿಗಂತನೂ ಸ್ಟೋರೇಜ್ ಮಾಡಿದ್ದೀವಿ. ಅದು ಕೂಡ ಇದೆಯಾ? ಹೌದೌದು, ಸುಮಾರು ಸ್ಟೋರೇಜ್ ಇದೆ. ಈ ಸ್ಟೋರೇಜು ಕೆಲವು ಜನ ಹೇಳ್ತಾರೆ ಇಲ್ಲ ಸ್ಟೋರೇಜ್ ಇದೆ, ಹೈಡ್ರಾಲಿಕ್ಸ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು. ನೀವು ಝೂಮ್ ಮಾಡಿ ನೋಡ್ಬೋದು, ಅದು ಹೈಡ್ರಾಲಿಕ್ಸ್ ಅಲ್ಲ, ಇದು ಜಸ್ಟ್ ಸ್ಪ್ರಿಂಗ್. ಅದು ಸೊ ಫ್ಯೂಚರಲ್ಲಿ ಏನಾದರೂ ನಿಮಗೆ ಅದು ಹಾಳಾದ್ರೂ ಜಸ್ಟ್ 80 rupees ಅಷ್ಟೇ ಒಂದು ಸ್ಪ್ರಿಂಗು. 80 rupees. ಸೊ ಐ ಆಮ್ ನಾಟ್ ಚಾರ್ಜಿಂಗ್ ಯು 80 rupees ಆಲ್ಸೋ. 5 years ನಿಮಗೆ ಇದು ಫ್ರೀ ಸರ್ವಿಸ್ ಇರುತ್ತೆ, ಅದನ್ನು ಮಾಡಿಕೊಡ್ತೀನಿ. ಓಕೆ, ಮಾಡ್ಬೋದು. ಸೊ ಇದು ವಿತ್ ಸ್ಟೋರೇಜ್ ಬರುತ್ತೆ. ಮಕ್ಳಿರ್ತಾರೆ, ಟಾಯ್ಸ್ ಇಡೋಕ್ಕೆ ಜಾಗ ಇರಲ್ಲ. ಇನ್ಫ್ಯಾಕ್ಟ್ ನನ್ನ ಮಗ ಅದೇ, ಟಾಯ್ಸ್ ಇಡೋಕ್ಕೆ ಜಾಗ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲೂ ಅವ್ನ ರೂಮಲ್ಲಿ ಇದು ಹಾಕಿದ್ವಿ. ಸೊ ಇದು ಕೆಳಗಡೆ ಬಂದುಬಿಟ್ಟು ನನಗೆ ಸೋಫಾ ಬೇಡ, ನನಗೆ ಸ್ಟೋರೇಜ್ ಮಾತ್ರ ಬೇಕಂದರೆ ಸ್ಟೋರೇಜ್ ಮಾಡ್ಕೊಡ್ತೀನಿ, ಟಾಯ್ಸ್ ಸ್ಟೋರ್ ಮಾಡ್ಬೋದು. ಸೊ ನನ್ನ ಮಗ ಟಾಯ್ಸ್ ಲವರು, ಸೊ ಜಾಸ್ತಿ ಟಾಯ್ಸ್ ಇರುತ್ತೆ. ಸೊ ವಿ ಜಸ್ಟ್ ಯೂಸ್ ಇಟ್. ಓಕೆ, ಇದೆಷ್ಟಾಗುತ್ತೆ ಸರ್? ಸರ್ ಈ ಸೋಫಾ ಬಂದುಬಿಟ್ಟು 55,000 rupees ಮಾರ್ಕೆಟಲ್ಲಿದೆ. ನೀವು ಆನ್ಲೈನಲ್ಲೇ ಚೆಕ್ ಮಾಡ್ಬೋದು. ಕೆಲವು ಪಾಪ್ಯುಲರ್ ಫರ್ನಿಚರ್ ಸ್ಟೋರ್ದಲ್ಲಿ 55,000 ಇದೆ. ನನ್ನ ಹತ್ರ ತೊಗೊಂಡ್ರೆ 45,000 rupees ಮಾತ್ರ. ಬರೀ 45,000ಗೆ ಶಿಫ್ಟ್ ಕೊಡ್ತೀನಿ. 3+ ಲಾಂಜರ್ ಕೊಡ್ತೀನಿ. ಇದರಲ್ಲೂ ಕಲರ್ ಆಪ್ಷನ್ಸ್ ಇದೆ. ಕೆಲವರು ಅಂತಾರೆ ಇದು ಜಾಸ್ತಿ ಫ್ಲಾಶಿ ಆಗಿದೆ, ನನಗೆ ಬೇಡ ಅಂದರೆ ಫ್ಯಾಬ್ರಿಕಲ್ಲೇ ಇದನ್ನು ಮಾಡಿಕೊಡ್ತೀನಿ. ಸೊ ಇದು ಏನಂದರೆ ನೀವು ಕಪ್ ಹೋಲ್ಡರ್ ಥರ, ಟೀ ಕುಡಿತೀರಾ, ಟೀ ಕಪ್ ಇಕ್ಬೋದು, ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸು ಹೋಲ್ಡರ್ಸ್ ಇಟ್ಕೊಬೋದು. ಸೊ ಈ ಥರ ಡಿಸೈನ್ಸ್ ಬರುತ್ತೆ, ಕಸ್ಟಮೈಸ್ ಮಾಡ್ಬೋದು. ಮತ್ತು ಇದೊಂದು ಸೋಫಾ ಇದೆ, ಇದು ಎಂಟ್ರಿ ಲೆವೆಲ್ ಸೋಫಾ 311. ಓಕೆ, ಬಜೆಟಲ್ಲಿ ಸಿಗುತ್ತೆ, ವಿತ್ ವಾರಂಟಿ, ವಿತ್ 5 years ವಾರಂಟಿ ಸಿಗುತ್ತೆ. ಬರೀ 35,000 ಮಾತ್ರ. 35,000 ಮಾತ್ರ. ಇದೇ ನಂತರ ಸ್ಟಾರ್ಟಿಂಗ್ ಲೆವೆಲ್. ಸರ್ ನಾನು ಓಪನ್ ಆಗಿ ಹೇಳ್ತೀನಿ, ಮಾರ್ಕೆಟಲ್ಲಿ ನಿಮಗೆ 15,000ಗೂ ಸಿಗ್ಬೋದು. ಆ ಕ್ವಾಲಿಟಿ ತೊಗೊಂಡು ನೀವು ರಿಗ್ರೆಟ್ ಆಗ್ತೀರಾ. ಓಕೆ, ನಾನು ಕೂಡ ಕ್ವಾಲಿಟಿದಲ್ಲಿ 100% ನಿಮಗೆ 5 years ವಾರಂಟಿ ಕೊಡ್ತೀನಿ ಸರ್. ಯಾಕಂದರೆ ಇವಾಗ ನೀವು ಫೋಮು ಒಂದು ಫ್ಯಾಬ್ರಿಕ್ ಮಾಡ್ತೀರಂದ್ರೆ ಕ್ವಾಲಿಟಿ ಹಾಕಿಲ್ಲ ಅಂದರೆ ಫಸ್ಟ್ ಹೋಗೋದು ಫೋಮ್ ಕೆಟ್ಟೋದ್ರೆ ಸೋಫಾನೇ ಹೋಯ್ತು ಅಂತಲೇ ಕಸ್ಟಮರ್ ಹೇಳುತ್ತೆ. ಫ್ರೇಮ್ ಏನೂ ಆಗಲ್ಲ ಸರ್, ನೀವು ಲೋಕಲ್ ವುಡ್ ಹಾಕಿದ್ರು ಫ್ರೇಮ್ ಏನೂ ಆಗೋದಿಲ್ಲ. ದ ಥಿಂಗ್ ಇಸ್ ಲೈಕ್ ವಾಟ್ ಯೂಸ್ ಗುಡ್ ಫೋಮ್ ಅಂಡ್ ಫ್ಯಾಬ್ರಿಕ್ ಇಸ್ ಮ್ಯಾಟರ್ಸ್. ಸೊ ಇದೊಂದು ನೋಡಿ, ಪ್ಯೂರ್ ಟೀ ಕುಡ್ ಬರುತ್ತೆ. ಇದು ಡಾರ್ಕ್ ಕಲರ್ ಮಾಡಿದ್ದೀವಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಇದರಲ್ಲಿ 3, 2 ಮತ್ತು ಸಿಂಗಲ್ ಬರುತ್ತೆ. 3, 2, 1 ಬಂದುಬಿಟ್ಟು 1,35,000 ಇದೆ. ಓಕೆ,
ಇವಾಗ ಸೇಲ್ ನಡೀತಾ ಇರೋದು 1,10,000 ಅಷ್ಟೇ. 1,10,000. ಇದು ನೋಡಿ 7 ಇಂಚ್ ಫೋಮ್ ಬರುತ್ತೆ. ಇಲ್ಲೂ ಫೋಮು ಎಲ್ಲ ವುಡನ್ ತಿಕ್ಕಾಗಿರುತ್ತೆ. ಎಲ್ಲೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ. ಓಕೆ. ಸೊ ಇಲ್ಲೂ ವುಡನ್ನೇ ಇರೋದು. ಎಲ್ಲೂ ಆಸ್ ಐ ಟೋಲ್ಡ್ ರಿಪೀಟೆಡ್ಲಿ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಮಾಡೋದಿಲ್ಲ. ಫ್ಯಾಬ್ರಿಕ್ ನಿಮ್ಮ ಕಲರ್ ಸೆಲೆಕ್ಟ್ ಮಾಡ್ಕೊಬೋದು. ಕಸ್ಟಮರ್ ಬೇಡ ನನಗೆ ಇದು ಡಾರ್ಕ್ ಕಲರ್ ಇದೆ, ಲೈಟ್ ಟೀಕುಡ್ ಕಲರ್ ಬೇಕಂದ್ರೆ ಟೀಕುಡ್ ನ್ಯಾಚುರಲ್ ಕಲರು ಮಾಡ್ಕೊಡ್ತೀನಿ. 3 to 1 1,10,000 ಅಷ್ಟೇ. ಸೊ ಸಂಡೇ ಟೇಬಲ್ ಇದೆ, ಸಂಡೇ ಟೇಬಲ್ ವಿತ್ 4 ಸ್ಟೂಲ್ ಇದೆ. ಇದು ಸಪ್ರೇಟ್ ಸರ್. ಇದು ತೊಗೊಬೇಕಂದ್ರೆ ನಿಮಗೆ 27,000 rupees ಆಗುತ್ತೆ. ಇದು ಬಂದ್ಬಿಟ್ಟು ಶೀಶಮ್ ವುಡ್ಡಲ್ಲಿದೆ. ಓಕೆ. ಇದು ಸೊ ಇದೇನಂದರೆ ಇದು ಇವಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಏನಕ್ಕೆ ಹೇಳಿದೆ ಅಂದರೆ, ಸೋಫಾಸ್ ನಿಮಗೆ ನಾರ್ಮಲಿ ಸೋಫಾಸ್ 5 years ವಾರಂಟಿ ಕೊಡ್ತಾ ಇದ್ದೀನಿ. ಈ ಸೋಫಾನು 5 years ಕೊಡ್ತೀನಿ. ಬಟ್ ನೀವೇನಾದರೂ ಫ್ಯೂಚರಲ್ಲಿ ಅದು ಫುಲ್ಲಾಗಿ ಚೇಂಜ್ ಮಾಡೋದು ಇದೇನಿಲ್ಲ, ಜಸ್ಟ್ ಫ್ಯಾಬ್ರಿಕ್ ಫೋಮ್ ಚೇಂಜ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಜನ್ರೇಷನ್ಸ್ ಟುಗೆದರ್ ನೀವು ಪಾಸ್ ಆನ್ ಮಾಡ್ಬೋದು ಸೋಫಾ. ನಿಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಹೇಳ್ಬೋದು, ನೀವು ಹೇಳ್ಬೋದು ನಮ್ಮಪ್ಪ ಕೊಡಿಸಿದಂತ, ಅವ್ರು ಹೇಳ್ಬೋದು ನಮ್ಮ ಗ್ರ್ಯಾಂಡ್ ಫಾದರ್ ಕೊಡಿಸಿದಂತ ಹೇಳ್ಬೋದು. ಆ ಕ್ವಾಲಿಟಿ ನಾನು ಥಿಂಕ್ ಮಾಡಿದ್ದೀನಿ. ಸೊ ಇದೊಂದು ಸೋಫಾ ಇದೆ. ಸೊ ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇರುತ್ತೆ ಇದರಲ್ಲೂ ಸೋಫಾ. ಸೊ ಈ ಸೋಫಾ ಫ್ಯಾಬ್ರಿಕ್ ಬಂದ್ಬಿಟ್ಟು ತುಂಬ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಇದು ಇಟಾಲಿಯನ್ ಫ್ಯಾಬ್ರಿಕ್ ಇದು. ಸೊ ಇದು ಈಸಿ ಕ್ಲೀನಿಂಗ್ ಇರಲಿ ಅಂತ. ಇವಾಗ ಏನಾದರೂ ಬಿದ್ದರೆ ಜಸ್ಟ್ ವೆಟ್ ವೈಪಲ್ಲಿ ಕ್ಲೀನ್ ಮಾಡ್ಕೊಬೋದು. ಸೊ ಇದರಲ್ಲಿ ಇದು ಕಸ್ಟಮೈಸ್ ಮಾಡ್ಬೋದು. ಇದು 2 seater ಇದೆ, ಸಿಂಗಲ್ ಕಾರ್ನರ್ 2 seater. ನಿಮ್ಮ ಮನೇಲಿ ಈ ಕಡೆ ಸ್ಪೇಸ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಈ ಸಿಂಗಲ್ ಸೀಟ್ ತೆಗೆದು ಇಲ್ಲಿ ಹಾಕೊಬೋದು. ಓಕೆ. ಸೊ ದಿಸ್ ಆಲ್ಸೋ ಕಸ್ಟಮೈಸಬಲ್ ಮಾಡ್ಬೋದು. ಇನ್ನು ವಿಂಗ್ ಚೇರ್ಸ್ ಬೇಕಾದ್ರೆ ನಿಮಗೆ ವಿಂಗ್ ಚೇರ್ಸ್ ಇದೆ. ವಿಂಗ್ ಚೇರ್ಸ್ ಬೇಕಾದ್ರೆ ನೀವು ಮೇಟ್ ಆರ್ಡರ್ ಕಸ್ಟಮೈಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಮೇಲೆ ಕಾಟ್ ಸೆಕ್ಷನ್ಸ್ ಇದೆ. ಇನ್ನು ಬೆಡ್ರೂಮ್ ಸೆಟ್ಸ್ ಇದೆ. ನೋಡ್ತೀರಾ ಮೇಲೆ ಫ್ಲೋರ್ ಹೋಗೋಣ. ಮತ್ತೆ ಸರ್ ನೋಡಿ ಇಲ್ಲೊಂದು ಸೋಫಾ ಇದೆ. ಈ ಸೋಫಾ ಬಂದ್ಬಿಟ್ಟು ತುಂಬ ಪಾಪ್ಯುಲರ್ ಸೋಫಾ ಇದು. 3 seater 2 seater ಡಿವೈಡರ್ ವಿತ್ ಸೆಂಟರ್ ಟೇಬಲ್. ಇಷ್ಟು ದೊಡ್ಡ ಸೋಫಾ ಇದೆ. ಕಸ್ಟಮರ್ ಅನ್ಕೊಂತಾರೆ ಪ್ರೈಸ್ ಜಾಸ್ತಿ ಇರುತ್ತಂತ. ಕೆಲವು ಕಸ್ಟಮರ್ ಶೋರೂಮ್ ಬರ್ತಾರೆ, ಪ್ರೈಸ್ ಜಾಸ್ತಿ ಇರ್ಬೋದು ಅಂತ ಕೇಳಿದಿರ ಹೋಗ್ತಾರೆ. ಬಟ್ ಇದು ಪ್ರೈಸ್ ಬಂದ್ಬಿಟ್ಟು ತುಂಬ ಶಾಕಿಂಗ್ ಇರುತ್ತೆ. ಇಷ್ಟು ಫುಲ್ ಸೆಟ್ಟೆ ವಿತ್ 5 years ವಾರಂಟಿ 47,000 ಕೊಡ್ತೀನಿ ಸರ್. 47,000ಗೆ 3 2 ಸೆಂಟರ್ ಟೇಬಲ್ ವಿತ್ ಡಿವೈಡರ್ 47,000 ಕಸ್ಟಮೈಸು ಮಾಡ್ಬೋದು. ಕಲರ್ ಬೇಕಾದ್ರೆ ಹೌದು. ಇವಾಗ ಇರೋ ಆಫರ್ಗೆ ಇದು ಮಾಡ್ತೀವಿ. ಯೂಶಲಿ ಇದು ಪ್ರೈಸ್ ಸೆಲ್ಲಿಂಗ್ ಬಂದ್ಬಿಟ್ಟು 55-60 ಹೋಗುತ್ತೆ. ಓಕೆ. ಇವಾಗ 47,000 ಮಾಡಿದ್ದೀವಿ ಸರ್. ನೆಕ್ಸ್ಟ್ ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಸೋಫಾ ಇದೆ, ತುಂಬ ಫಾಸ್ಟ್ ಮೂವಿಂಗ್ ಅಂತಲೂ ಹೇಳ್ಬೋದು. ಸೊ ಇದು ಸೈಡಲ್ಲಿ ನಿಮ್ಗೆ ಇದು ಸಿಂಪಲ್ ಸೋಫಾ ಅನ್ಬಿಸ್ಬೋದು, ಬಟ್ ನೀವು ಈ ಕಡೆಯಿಂದ ಬಂದು ನೋಡ್ಬೋದು, ಇದು ಅಬ್ಸರ್ವ್ ಮಾಡ್ಬೋದು. ಈ ಕಡೆಯಿಂದ ಇದೆಲ್ಲ ನಿಮಗೆ SS ವಿತ್ ಎಲೆಕ್ಟ್ರೋಪ್ಲೇಟೆಡ್ ಕೋಟಿಂಗ್ ಬೀಡಿಂಗ್ ಬರುತ್ತೆ. ಸೊ ಮನೇಲಿ ಹಾಕಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈ ಸೋಫಾ. ಇದು ಜಸ್ಟ್ ನೀಡ್ ಅ ಗುಡ್ ಹೋಮ್ ಅಷ್ಟೇ. ಇದೆಷ್ಟು ಸರ್? ಸೊ 3+ ಲಾಂಜರ್ ಇದೆ. ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟು ಅಗೇನ್. ಇಲ್ಲ 4 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ವಿತ್ ಸೆಂಟರ್ ಟೇಬಲ್. ಇಲ್ಲಿ ಕಾಸ್ಟ್ ಅರೌಂಡ್ 65,000 rupees ಸರ್. ಓಕೆ. ಇದ್ರಲ್ಲಿ ಹಾಕಿರೋ ಫ್ಯಾಬ್ರಿಕ್ ತುಂಬ ಪ್ರೀಮಿಯಂ, ಡ್ಯೂರ್ ಫ್ಯಾಬ್ರಿಕ್ಕು ತುಂಬ ಪ್ರೀಮಿಯಮು. ಇದು ವಾಟರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್ಕು. ಸೊ ಇನ್ ಕೇಸ್ ನಿಮಗೆ ಇದು ಬಜೆಟ್ ಜಾಸ್ತಿ ಆಗಿದೆ, ನನಗೆ ಇದೇ ಡಿಸೈನ್ ಬೇಕಂದ್ರೆ ಫ್ಯಾಬ್ರಿಕ್ ಚೇಂಜ್ ಮಾಡ್ಬೋದು. ವುಡನ್ ಲೆಗ್ಸ್ ಹಾಕ್ಬೋದು, ಈ ಸ್ಟೇನ್ಲೆಸ್ ಸ್ಟೀಲ್ ಲೆಗ್ಸ್ ತೆಗೆಸ್ಬಿಟ್ಟು. ಸೊ ದಿಸ್ ಇಸ್ ಓನ್ಲಿ 3+ ಲಾಂಜರ್ ಸೆಂಟರ್ ಟೇಬಲ್ ಮಾತ್ರ. ಸೊ ದಿಸ್ ಇಸ್ ಆಸ್ ಎನ್ ಆಪ್ಷನಲ್. ಸೊ ದಿಸ್ ಇಸ್ ಕಾಲ್ಡ್ LP ಲಾಂಗ್ ಪಫಿ ಅಂತಾರೆ. ಇದು ಆಟಮನ್ನು. ಸೊ ಸೆಟೀಸ್ ಅಂತಾರೆ. ಸೊ ದಿಸ್ ಇಸ್ ಕಸ್ಟಮೈಸಬಲ್. ಇದು ಯಾವ ಸೋಫಾಗಾದರೂ ಹಾಕೊಬೋದು. ದಟ್ ಈಸ್ ದರ್ ಅನದರ್ ಸೋಫಾ 3+2 ಪ್ಲಸ್ ಸೆಂಟರ್ ಟೇಬಲ್. ಓಕೆ. ಸೊ ಇದು ವಿತ್ ಚೆಸ್ಟರ್ಫೀಲ್ಡ್ ಸೋಫಾ ಬರುತ್ತೆ ವಿತ್ ಫೋಮ್ ಬ್ಯಾಕ್ ಬರುತ್ತೆ. ಸೊ ಚೆನ್ನಾಗಿ ನಿಮಗೆ ಲೋವರ್ ಬ್ಯಾಕ್ ಸಪೋರ್ಟು ಸಿಗುತ್ತೆ ಈ ಸೋಫಾದಲ್ಲಿ. ಸೊ ಬ್ಯಾಕ್ ಸಪೋರ್ಟು ಸಿಗುತ್ತೆ. ವೆರಿ ನೈಸ್ ಕ್ವಾಲಿಟಿ. ಇದು ಇನ್ಫ್ಯಾಕ್ಟ್ ಇದರಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಫೋಮ್ ಬಂದ್ಬಿಟ್ಟು 40 ಡೆನ್ಸಿಟಿ ಹಾಕಿರೋದು ನೋಡಿ. ನೀವು ಎಷ್ಟು ಬೇಕಾದರೂ ನೀವು ಅದು ಸ್ಕ್ವೀಸ್ ಮಾಡ್ಬೋದು. ಸೊ ಇಟ್ ವಿಲ್ ನಾಟ್ ಸ್ಯಾಗ್. ಓಕೆ. ಸೊ ಆ ಥರ ಕ್ವಾಲಿಟಿ ನೋಡಿ. ಇಷ್ಟೊತ್ತಿಗೆ ಹಿಂಗೆ ಮಾಡಿದ್ರೆ ಇಲ್ಲೊಂದು ಅಟ್ಲೀಸ್ಟ್ ಒಂದು ಮಾರ್ಕ್ ಆದರೂ ಬರಬೇಕು, ಇಂಪ್ರೆಷನ್ ಬರಬೇಕು. ಸೊ ಇಟ್ ನಾಟ್ ಕಮ್. ಫ್ಯಾಬ್ರಿಕ್ ಕೂಡ ಅಷ್ಟೇ. ನೋಡೋಕ್ಕೆ ಎಲ್ಲ ವೆಲ್ವೆಟ್ ಅಂತಾರೆ. ದಿಸ್ ಇಸ್ ನಾಟ್ ವೆಲ್ವೆಟ್, ದಿಸ್ ಇಸ್ ಸ್ವೇಡ್ ಮೆಟೀರಿಯಲ್. ಸೊ ವೆಲ್ವೆಟ್ ಅಂದರೆ ನಿಮಗೆ ಇದು ಮಾರ್ಕ್ ಕೂತ್ಕೊಳ್ಳುತ್ತೆ, ಇದು ಕೂತ್ಕೊಳ್ಳಲ್ಲ. ಸ್ವೇಡ್ ಮೆಟೀರಿಯಲು ವಿಚ್ ಇಸ್ ಅಗೇನ್ ವಿತ್ ಸೆಂಟರ್ ಟೇಬಲ್ ಮ್ಯಾಚಿಂಗ್ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಬರೀ 45,000 rupees. 45,000 rupees. ನಿಮ್ಮ ಚಾನಲಿಂದ ಬರಲಿ, ಇನ್ನೂ ಕಡಿಮೆ ಮಾಡಿಕೊಡ್ತೀನಿ. ಸೊ ದಿಸ್ ಅಗೇನ್ ದಿಸ್ ಇನ್ನೊಂದು ಮಾಡಲ್ ಇದೆ, ತುಂಬ ಕಂಫರ್ಟಬಲ್. ಕೆರಡ BMW ಅಂತ ಹೇಳ್ದಲ್ಲ, ಸಿಮಿಲರ್ ಮಾಡಲು. ತುಂಬ ಚೆನ್ನಾಗಿರುತ್ತೆ. ಕಲರ್ ಆಪ್ಷನ್ಸು ಅವೈಲೇಬಲ್ ಇದೆ. ತುಂಬ ರಿಲ್ಯಾಕ್ಸಿಂಗ್ ಸರ್. ಇನ್ಫ್ಯಾಕ್ಟ್ ಇದರ ಮೇಲೆ ನೀವು ಜಂಪ್ ಮಾಡಿದ್ರೂ ಏನಾಗಲ್ಲ. ಅಂದರೆ ಫೋಮಲ್ಲಿ ನೀವು ಟ್ರೈಯೇ ಮಾಡಿ ಸರ್. ಯಾಕೆ ನೀವು ಹೇಳಿದ್ರೆ ಸಬ್ಸ್ಕ್ರೈಬರ್ ಬೇಕಾದರೆ ನೋಡಿ, ನೀವು ಬೇಕಾದ್ರೆ ಜಂಪ್ ಮಾಡಿ ನೋಡ್ಬೋದು ಸರ್. ಸೋಫಾ ನನ್ನ ಕ್ವಾಲಿಟಿ ಸೋಫಾಸ್ ಹಂಗಿರುತ್ತೆ. ಸೊ ಸುಮಾರು ನಾನು ಒಂದು 90 kg ಇದ್ದೀನಿ. ಸೊ ನಿಮಗೆ ಇದನ್ನು ಮಾಡಿದ್ರೂ ಏನು ಫೋಮ್ಸ್ ಏನೂ ಆಗಲ್ಲ.
ಸೊ ಇದ್ರದ್ದು ಬೆಲ್ಟ್ಸ್ ಹೇಳ್ತೀನಿ ನಾನು, ಯಾಕಂದರೆ ಇವಾಗ ಫೋಮ್ ಏನು ಚೆನ್ನಾಗಿಲ್ಲ ಅಂದ್ರೂ ಬೆಲ್ಟ್ಸ್ ಕಿತ್ತೋಗಿರಬೇಕು. ಬೆಲ್ಟ್ಸ್ ನಾನು ಯೂಸ್ ಮಾಡೋದು ಕಾಟನ್ ವಿತ್ ನೈಲಾನ್ ಬೆಲ್ಟ್ಸ್, ವಿಚ್ ಇಸ್ ಈವನ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ನಾರ್ಮಲ್ ರೆಗ್ಯುಲರ್ ಬೆಲ್ಟ್ಸ್. ಅದು ಎಲಾಸ್ಟಿಸಿಟಿ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದೊಂದು ಸೋಫಾ ಇದೆ, ಇದು ಪ್ಯೂರ್ ಟೀಕುಡ್. ಪ್ಯೂರ್ ಟೀಕುಡ್ ಇದೆ, 3-2 ಡಿವೈಡರ್ ವಿತ್ ಸೆಂಟರ್ ಟೇಬಲ್ ಬರುತ್ತೆ. 1,35,000 rupees ಬರುತ್ತೆ ಸೋಫಾ ಇದು. 1,35,000. ಇಲ್ಲಿಂದ ಬೇಕಾದ್ರೆ ನೀವು ನೋಡ್ಬೋದು. ಇದು ಇಂಡಿವಿಜುವಲ್ ಪೀಸಸ್, ಇದು ವರ್ಕ್ಮನ್ಶಿಪ್, ತುಂಬ ವರ್ಕ್ಮನ್ಶಿಪ್ ಇದೆ ಇದರಲ್ಲಿ. ಈಗ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ತಾರೆ, ಅವರಿಗೆ ಕಳಿಸೋದ್ರೆ ಯಾವ ರೀತಿ ಸರ್? ನೋಡಿ, ನಾನು ಇಲ್ಲಿ ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ನಾನು ಫ್ರೀ ಡೆಲಿವರಿ ಮಾಡಿಸ್ಕೊಡ್ತೀನಿ. ಓಕೆ. ಸೊ ಬೆಂಗಳೂರಲ್ಲಿ ಎನಿವೇರ್ ಇಟ್ ಇಸ್ ಫ್ರೀ ಡೆಲಿವರಿ ಮಾಡಿಸ್ಕೊಡ್ತೀನಿ ನಾನು. ಸೊ ಔಟ್ ಆಫ್ ಬ್ಯಾಂಗ್ಳೂರ್ ಡೆಲಿವರಿ ನಾನು ಮಾಡಿಸಿ ಅರೇಂಜ್ ಮಾಡಿಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ವಿಲ್ ಬಿ ಪೇಯ್ಡ್ ಬೈ ಕಸ್ಟಮರ್. ಓಕೆ, ಮಾಡಿಕೊಡುವ. ಓಕೆ ಸರ್. ನೆಕ್ಸ್ಟ್, ಸೊ ಇದು ಒಂದು ಸೋಫಾ ಇದೆ. ಸೊ ದಿಸ್ ಇಸ್ ಲೈಕ್ ಮೋರ್ ಕ್ಲಾಸಿ. ಸೊ ಇದು 3-2 ಮತ್ತು ಡಿವೈಡರ್ ಇದೆ, ವೆರಿ ಕಂಫರ್ಟಬಲ್. ಸೊ ವುಡನ್ ಬರುತ್ತೆ, ಪ್ಲ್ಯಾಂಕು ನೀವು ನೋಡ್ಬೋದು. ಯಾವುದು ನಿಮಗೆ ಸಣ್ಣ ಪ್ಲೈವುಡಲ್ಲಿ ಮಾಡಿಲ್ಲ, ಸಾಲಿಡ್ ವುಡ್ಡಲ್ಲಿ ಮಾಡಿದ್ದೀನಿ. ಇದು ಕಲರ್ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ, ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಬೋದು. ಸೊ ಇನ್ಕ್ಲೂಡಿಂಗ್ 3-2 ಮತ್ತು ಡಿವೈಡ್ರು ಇಟ್ ವಿಲ್ ಕಾಸ್ಟ್ ಅರೌಂಡ್ 70,000 rupees ಬರುತ್ತೆ. ಹಾಂ, ಇದ್ದು ಫೋಮ್ ಥಿಕ್ನೆಸ್ ನೀವು ನೋಡ್ಬೋದು, 8 inch ಬರುತ್ತೆ ನೋಡಿ. ಮತ್ತು ಇದು ಸಿಂಗಲ್ ವಿಂಗ್ ಚೇರು. ಸೊ ದೀಸ್ ಆರ್ ಆಲ್ ಕಸ್ಟಮೈಸಬಲ್. ಸೊ ಇವಾಗ ನಿಮಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಇದೊಂದು ಸಿಂಗಲ್ ಸೀಟರು. ಇದು ಬಂದ್ಬಿಟ್ಟು ಈ ಸೋಫಾ ಸೀಟಿಂಗು, ಲೋವರ್ ಬ್ಯಾಕು ಮತ್ತು ನೆಕ್ ರೆಸ್ಟ್ ಬರುತ್ತೆ. ಓಕೆ. ಸೊ ಇದರಲ್ಲಿ ನಿಮಗೆ 3-2-1, 3-1-1 ಕಾರ್ನರ್, ಎಲ್ ಶೇಪ್ ಎಲ್ಲ ಕಸ್ಟಮೈಸ್ ಮಾಡ್ಬೋದು. ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ. ಸೊ ಈ ಮಾಡಲ್ ಇದೆ. ಆಸ್ ಐ ಟೋಲ್ಡ್, ದಿಸ್ ಇಸ್ ಕೆಳಗಡೆ ಒಂದು ಸೋಫಾ ನೋಡಿದ್ರೆ ಎಲ್ ಶೇಪ್, ಸೇಮ್ ಸಿಮಿಲರು. ಬಟ್ ಇದರಲ್ಲಿ ಏನಂದರೆ ಸಿಂಗಲ್ ಸೀಟು, ಸೇಮ್ ಡಿಟ್ಯಾಚಬಲ್, ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಕೊಬೋದು. ಇದರಲ್ಲೂ ನಿಮಗೆ ರಿಮೂವಬಲ್ ಪಿಲ್ಲೋಸ್ ಇದೆ, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಸೊ ವಿತ್ ಸೆಂಟರ್ ಟೇಬಲ್ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ 51,000 ಮಾತ್ರ. 51,000 ವಿತ್ ಕಾರ್ನರು, 2-1 ಕಾರ್ನರ್, ಸೆಂಟರ್ ಟೇಬಲ್ 51,000 ಆಗುತ್ತೆ. ಸೊ ಆ್ಯಸ್ ವಾಸ್ ದಿಸ್ ಸೋಫಾ. ಈ ಸೋಫಾ ಇದೂ ಅಷ್ಟೇ ಸಿಂಗಲ್ ಸೀಟ್ರು, ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಕೊಬೋದು. ಇದರಲ್ಲಿ ಸೈಡಲ್ಲಿ ನಿಮಗೆ ಕ್ವಿಲ್ಟಿಂಗ್ ಕೊಟ್ಟಿದ್ದೀವಿ. ಇದೇ ಥರ ಕ್ವಿಲ್ಟಿಂಗ್ ನಿಮಗೆ ಇಲ್ಲೂ ಬರುತ್ತೆ, ಇಲ್ಲೂ ಸಹ ಬರುತ್ತೆ. ಪಿಲ್ಲೋ ರಿಮೂವಬಲ್ ಇರುತ್ತೆ. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ತುಂಬ ಸ್ಲೀಕ್ ಮಾಡಲು, ತುಂಬ ಕಂಫರ್ಟಬಲ್ ಸೋಫಾ. ಸೊ ಇದು ಯಾವ ಥರ ಶೇಪಲ್ಲಿ ಬೇಕಾದರೂ ಆ ಥರ ಮಾಡ್ಕೊಬೋದು. 3-2 ಬೇಕಂದ್ರೆ 3-2 ಮಾಡ್ಕೊಡ್ತೀನಿ. ಕ್ಯಾನ್ ಬಿ ಕಸ್ಟಮೈಸ್. ಇದು ಬಂದುಬಿಟ್ಟು 56,000 rupees ಆಗುತ್ತೆ. ಇದು ನಿಮಗೆ ಸೋಫಾ 56,000 rupees. ಮತ್ತು ಈ ಸೋಫಾ ಬಂದರೆ ಫುಲ್ ಆ್ಯಂಡ್ ಫುಲ್ ಫೋಮ್ ಸರ್. ನಿಮ್ಗೆ ಸೈಡಲ್ಲೂ ಫೋಮ್ ಬರುತ್ತೆ, ಸೀಟಿಂಗಲ್ಲೂ ಫೋಮ್, ಬ್ಯಾಕಲ್ಲೂ ಫೋಮ್. ಅಂದ್ಕೊಳ್ಳಿ, ಇದು ನಾನು 5 years ವಾರಂಟಿ ಕೊಡ್ತಾ ಇದ್ದಂದ್ರೆ ಈಸಿಯಾಗಿ ನೀವು 15 years ಯೂಸ್ ಮಾಡ್ಬೋದು. ಸೊ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. ಯಾಕಂದರೆ ಎಲ್ಲೂ ನಿಮಗೆ ರೆಕ್ರಾನ್ಸ್ ಏನೂ ಬಂದಿಲ್ಲ, ಎಲ್ಲ ಫೋಮೇ ಬಂದಿದೆ. ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ನು ಹೈ ಕ್ವಾಲಿಟಿ ಫೋಮ್ ಹಾಕಿದ್ದೀವಿ. ಕೆಳಗಡೆ ಫ್ರೇಮ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಟೀಕುಡ್ ಇದೆ. ಸೊ ಇದು ಬಂದುಬಿಟ್ಟು 3-2 ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ ಅರೌಂಡ್ 60,000 ಬರುತ್ತೆ. ಸೊ ಇದರಲ್ಲಿ ಕಸ್ಟಮೈಸ್ ಮಾಡ್ಬೋದು. 3-2-2, 3-1-1, ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್. ಬನ್ನಿ ನಿಮಗೆ ಕಾಟ್ ಸೆಕ್ಷನ್ ತೋರಿಸ್ತೀನಿ. ಇದಿದೆ ಕಾಟು. ಮೋಸ್ಟ್ ಆಫ್ ದಿಸ್ ಕಾರ್ಡ್ಸ್ ನೀವು ನೋಡಿರ್ಬೋದು, ಅಂದರೆ ಈ ಅಲಿಬಾಬಾ ವೆಬ್ಸೈಟು ಆ ಥರ ಇಂಪೋರ್ಟೆಡಲ್ಲಿ ನೀವು ನೋಡಿರ್ಬೋದು. ಸೊ ಇದು ಬಂದುಬಿಟ್ಟು ಬರೀ ಕಾಟ್ ಅಲ್ಲ, ಇದು ಸ್ಮಾರ್ಟ್ ಬೆಡ್ ಅಂತಾರೆ. ಸೊ ಇದು ಬಂದುಬಿಟ್ಟು ಕಮಿಂಗ್ ಆನ್ ವಿತ್ ಸ್ಟೋರೇಜ್ ಓವಿಯ, ಸಣ್ಣ ಒಂದು ಸ್ಟೋರೇಜ್ ಬರುತ್ತೆ. ಸೊ ಯು ಕ್ಯಾನ್ ಸ್ಟೋರ್ ಹಿಯರ್. ಝೂಮ್ ಮಾಡಿ ಬೇಕಾದ್ರೆ ತೋರಿಸ್ಬೋದು. ಯೂಸ್ ಮಾಡಿರೋ ಬಟ್ಟೆ, ಇವಾಗ ನೀವು ಡ್ರೆಸ್ ಚೇಂಜ್ ಮಾಡ್ತೀರಾ, ಬಟ್ಟೆ ಎಲ್ಲ ನೀವು ಇಲ್ಲಿ ಸ್ಟೋರ್ ಮಾಡ್ಕೊಬೋದು. ಇದು ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡೋಕ್ಕೆ ಒಳ್ಳೆ ಪಾರ್ಟಿಷನ್ಸ್ ಕೊಟ್ಟಿದ್ವಿ. ಸಪ್ರೇಟಾಗಿ ಪಾರ್ಟಿಷನ್ಸ್ ಸೆಗ್ರಿಗೇಟ್ ಮಾಡಿಕೊಟ್ಟಿದ್ವಿ. ಇದು ಬರುತ್ತೆ. ಪ್ಲಸ್ ನಿಮಗೆ ಸೈಡಲ್ಲಿ ನಿಮ್ಮ ಮ್ಯಾಟ್ರಸ್ ಬಂದುಬಿಡುತ್ತೆ. 8 inch ಮ್ಯಾಟ್ರಸ್ ಬಂದರೆ ಇಲ್ಲಿ ಮೊಬೈಲ್ ಇಡೋಕ್ಕೆ, ಏನಾದರೂ ಟ್ಯಾಬ್ಲೆಟ್ಸ್ ಅದು ಇದು ಇಡೋಕ್ಕೆ ನಿಮಗೆ ಸ್ಪೇಸ್ ಸಿಗುತ್ತೆ. ಪ್ಲಸ್ಸು ಇದು ಬಂದುಬಿಟ್ಟು ಹೈಡ್ರಾಲಿಕ್ ಬರುತ್ತೆ. ಸಣ್ಣ ಒಂದು ಸ್ಟೋರೇಜು ಬರುತ್ತೆ. ಪೆಟ್ ಸ್ಪ್ರೆಡ್ಸು ಅದು ಇದು ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಟೋರೇಜ್ ಸ್ಪೇಸು ಬರುತ್ತೆ. ಸೊ ಇದು ಕ್ಲೋಸ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಬ್ಲೂಟೂತ್ ಸ್ಪೀಕರ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಆಗುತ್ತೆ. ಇಲ್ಲಿ ನಿಮಗೆ ಬೆಡ್ ಲ್ಯಾಂಪ್ ಕನೆಕ್ಷನ್ ಬರುತ್ತೆ. ಲೈಟು ನೀವು ಕನೆಕ್ಟೆಡ್ ಮಾಡಿದ್ರೆ ಬೆಡ್ ಲ್ಯಾಂಪ್ ಕನೆಕ್ಷನ್ ಆಗುತ್ತೆ. ಇಲ್ಲಿ ಒಂದು ಪಫಿ ಮತ್ತು ಇಲ್ಲೂ ಸ್ಟೋರೇಜ್ ಇದೆ ನಿಮಗೆ. ಸೊ ಇದು ಸೀಟಿಂಗ್ ಪಾರ್ಟ್ ಬರುತ್ತೆ. ಅದು ನೀವು ಇಲ್ಲೂ ಕೂತ್ಕೊಬೋದು, ಸುಮ್ಮನೆ ಜಸ್ಟ್ ಲೈ ಡೌನ್ ಮಾಡ್ಕೊಬೋದು, ರಿಲ್ಯಾಕ್ಸಿಂಗ್. ಸೊ ನೀವು ಮ್ಯೂಸಿಕ್ ಪ್ಲೇ ಮಾಡ್ಬೋದು, ಒಳ್ಳೆ ಸೌಂಡ್ ಬರುತ್ತೆ ಅದರಲ್ಲಿ. ಎಷ್ಟಾಗುತ್ತೆ ಸರ್ ಪ್ರೈಸ್? ಸರ್ ಇದು ಬಂದುಬಿಟ್ಟು ಅರೌಂಡ್ 80,000 rupees ಆಗುತ್ತೆ ಸರ್, ವಿತೌಟ್ ಮ್ಯಾಟ್ರಸ್. ಕಸ್ಟಮರಿಗೆ ಕಸ್ಟಮೈಸ್ ಮಾಡ್ಕೊಬೋದು. 4 inch, 6 inch, 8 inch, ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ಡ್. ಓಕೆ. ಮೇಲೆ ಕಾಟ್ ಬರುತ್ತೆ. ಸೊ ಇಲ್ಲಿ ಸ್ಟೋರೇಜಸ್ ಇರುತ್ತೆ, ಸೈಡಲ್ಲಿ ಸ್ಟೋರೇಜ್ ಮಾಡ್ಕೊಬೋದು. ಅಲ್ಲೊಂದು ಸ್ಟೂಲ್ ಬರುತ್ತೆ, ಮಾಡ್ಬೋದು. ಸೊ ಇದೆಲ್ಲ ಕಾಟ್ಸ್ ಬರುತ್ತೆ ಸರ್. ನನ್ನ ಹತ್ರ ಯಾವುದೇ ಥರ
MDF ಆಗಲಿ ಪಾರ್ಟಿಕಲ್ ಬೋರ್ಡ್ ಆಗಲಿ ನಾನು ಯೂಸ್ ಮಾಡಲ್ಲ. ಓಕೆ. ನಾನು ಯೂಸ್ ಮಾಡೋದು ಪ್ಲೈವುಡ್ ಫ್ರೇಮ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಹೊನ್ನೆ ಮರ ಬರುತ್ತೆ. ಹೊನ್ನೆ ಮರ ಬರುತ್ತೆ. ಮಾರ್ಕೆಟಲ್ಲಿ ಎಲ್ಲರೂ ಹೇಳ್ತಾರೆ ಆಸಾಮ್ ಟೀ ಕೂಡ ಹಾಕ್ತೀರಿ ಅಂದ್ಬಿಟ್ಟು ಟೀ ಕೂಡ ಹಾಕ್ಬಿಟ್ಟು 30,000 ರುಪೀಸ್ಗೆ ನಾವು ಕಾಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಸೊ ವುಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಟೀ ಕುಡು. ಸೊ ಹೊನ್ನೆ ಮರದ್ದು ಫ್ರೇಮ್ ಇರುತ್ತೆ. 5 years ವಾರಂಟಿ ಕೊಡ್ತೀನಿ. ವುಡ್ಡು ಫ್ರೇಮು ಮತ್ತು ಪ್ಲೈ ಎನಿವೇಸ್ ಏನೂ ಆಗಲ್ಲ. ಎಲ್ಲ ಪ್ಲೈ ಮೇಲೆ ನಾವು ತಗೊಳ್ಳೋ ಪ್ಲೈ ಮೇಲೆ 15 years ವಾರಂಟಿ ಎಲ್ಲ ಪ್ಲೈ ಮೇಲೆ ಇದೆ. ನಾವು ಪರ್ಚೇಸ್ ಮಾಡೋದಿಲ್ಲ, ಎಲ್ಲ ISI ಪ್ಲೈವುಡ್ಸೇ. ಸೊ ಇರುತ್ತೆ. ಕಾಟ್ಸ್ ಕ್ಯಾನ್ ಬಿ ಕಸ್ಟಮೈಸ್ ಸರ್. ವುಡನು ಇದೆ, ಅಪಾಲ್ಸ್ಟ್ರಿನೂ ಇದೆ. ವುಡನ್ ವಿತ್ ಅಪಾಲ್ಸ್ಟ್ರಿ ಇದೆ. ಸೊ ಇದು ಸಿಂಗಲ್ ಬೆಡ್ ಬರುತ್ತೆ. ಇದು ಸಿಂಗಲ್ ಬೆಡ್. ಇದು ಬಂದುಬಿಟ್ಟು ವಿತ್ ಸ್ಟೋರೇಜ್ ಇದೆ. ಇದು ಈ ಥರ ಸ್ಟೋರೇಜ್ ಮಾಡ್ಕೊಬೋದು. ಇದು ನನಗೆ ಸ್ಟೋರೇಜು ಬೇಡ, ನನಗೆ ಡ್ರಾಯರ್ಸ್ ಬೇಕಂದ್ರೆ ಡ್ರಾಯರು ಮಾಡ್ಕೊಡ್ತೀವಿ. ಸೊ ಆ ಥರ ಇದೆ ಕಾಟ್ಸು. ರೇಟ್ ಅಲ್ಲ ಸರ್ ಇದು? ಸರ್ ಅದು ನಿಮಗೆ ಕಾಟ್ ಬಂದುಬಿಟ್ಟು ಅರೌಂಡ್ 25,000 ರುಪೀಸ್ ಆಗುತ್ತೆ. ಓಕೆ. ಕಿಂಗ್ ಸೈಜ್ ಕಾಟ್ ಇದೆ 25 ಆಗುತ್ತೆ. ಸೊ ಇದು ಬಂದುಬಿಟ್ಟು ಕ್ವೀನ್ ಸೈಜ್ ಕಾಟ್ ವಿತ್ ಅಪಾಲ್ಸ್ಟ್ರಿ ಹೆಡ್ ರೆಸ್ಟು. ಇದು ಬಂದುಬಿಟ್ಟು 26,000 ಆಗುತ್ತೆ ಕ್ವೀನ್ ಸೈಜ್. ಕಿಂಗ್ ಸೈಜ್ ಬೇಕಂದ್ರೆ 28,000, 2,000 ರುಪೀಸ್ ವೇರಿಯೇಷನ್ ಅಷ್ಟೇ. ಓಕೆ. ನೆಕ್ಸ್ಟ್ ಇದು. ಸೊ ಅಪಾಲ್ಸ್ಟ್ರಿ ಕಾಟ್ ನೀವು ಇದು ಬರ್ತಾ ಇದ್ದೀರಂದರೆ 19,000 ರುಪೀಸ್ ಬರುತ್ತೆ. ಇದು ಅಪಾಲ್ಸ್ಟ್ರಿ ಕಾಟು ಸಿಂಗಲ್ ಕಾಟು. ಸಿಂಗಲ್ ಅಂದರೆ 3/6, ಸಾರಿ 3/6.5. ಓಕೆ. ಇದು ಕಿಂಗ್ ಸೈಜ್ ಬರುತ್ತೆ. ಇದು ವಿತ್ ಡಿಕೋ. ಇವಾಗ ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಒಂದು ಹೆಣ್ಮಗು ಒಂದು ಗಂಡು ಮಗು ಇದ್ದಾರೆ. ಹೆಣ್ಮಕ್ಳು ಅಂದರೆ ನಮ್ಗೆ ಪಿಂಕೇ ಬೇಕು ಅಂತಾರೆ, ಅದೇ ಗಂಡು ಮಗು ಅಂದರೆ ನನಗೆ ಬ್ಲೂ ಬೇಕು ಅಂತಾರೆ. ಸೊ ಆ ಥರ ಯಾರಾದರೂ ಮನೇಲಿ ಸ್ಪೆಸಿಫಿಕ್ ಇರ್ತಾರೆ ಮಕ್ಕಳು, ನನಗೆ ಇದೇ ಕಲರೇ ಬೇಕು ಅಂತಾರೆ. ಸೊ ಅವ್ರಿಗೆ ನೀವು ಕಲರ್ ಕಸ್ಟಮೈಸ್ ಮಾಡ್ಬೋದು. ಇಲ್ಲಿ ವೈಟ್ ಇದ್ದರೆ ಇಲ್ಲಿ ಪಿಂಕು, ವೈಟು ಪಿಂಕ್ ಆ ಥರ ಮಾಡ್ಬೋದು. ಇಲ್ಲ ಗಂಡು ಮಗು ಆದರೆ ವೈಟ್ ಬ್ಲೂ ಅಂತ ಕಸ್ಟಮೈಸ್ ಮಾಡ್ಕೊಡ್ಬೋದು. ಇಲ್ಲ ನನಗೆ ಪ್ಲೇನ್ ವೈಟ್ ಅಂದರೆ ವೈಟ್ ಮಾಡ್ಬೋದು. ಇದು ಡಿಕೋ ಸರ್. ಇದೇನಾದರೂ ನಿಮಗೆ ಫ್ಯೂಚರ್ ಗಲೀಜಾದ್ರೂ ಜಸ್ಟ್ ಒಂದು ವೆಟ್ ಕ್ಲಾತ್ ತೆಗೆದು ಜಸ್ಟ್ ಶಾಂಪು ವಾಟರಲ್ಲಿ ಕ್ಲೀನ್ ಮಾಡ್ಕೊಬೋದು. ತುಂಬ ಒಳ್ಳೆ ಕಾಟ್. ಇದು ಅರೌಂಡ್ 30,000 ರುಪೀಸ್ ಆಗುತ್ತೆ ಸರ್ ಇದು ನಿಮಗೆ. ಓಕೆ. ಹೌದು, ಡಿಕೋ ಇರೋದು. ವಿತೌಟ್ ಡಿಕೋ ನಿಮಗೆ ನಾರ್ಮಲ್ ಮೆಲಮೈನ್ ಫಿನಿಶ್ ಬೇಕು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಅರೌಂಡ್ 25ಗೆ ಸಿಗ್ಬಿಡುತ್ತೆ. ಓಕೆ. ಸೊ 5,000 ರುಪೀಸ್ ವೇರಿಯೇಷನ್ ಆಗುತ್ತೆ. ಇದು ಕಿಂಗ್ ಸೈಜ್ ವಿತ್ ಸ್ಟೋರೇಜ್ ಬರುತ್ತೆ. ಇದು ಶೀಶಮ್ ಸರ್. ಓಕೆ. ಶೀಶಮ್ ಗೊತ್ತಿರಬೇಕು ನಿಮಗೆ, ಸಾಲಿಡ್ ವುಡ್ ಬರುತ್ತೆ. ಮೋಸ್ಟ್ ಆಫ್ ಇಟ್ ಕಮ್ಸ್ ಫ್ರಮ್ ರಾಜಸ್ಥಾನ್ ಓನ್ಲಿ. ಓಕೆ. ಸೊ ಈ ಕಾಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಕಸ್ಟಮೈಸಬಲ್. ಸೊ ಪ್ರೈಸಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆ ಪ್ರೈಸಸ್ಸು ನಿಮಗೆ ತುಂಬ ಕಸ್ಟಮ್ ಪ್ರೈಸಸ್ ಬರುತ್ತೆ. ಈಚ್ ಸೋಫಾ ಕಾಟ್ಸಲ್ಲಿ ಡಿಫ್ರೆಂಟ್ ಇದೆ. ನೀವು ಬನ್ನಿ, ನಾವು ಮಾಡ್ಕೊಡ್ತೀವಿ. ಫುಲ್ ಸಾಲಿಡ್ ವುಡ್ ನೋಡಿ. ವಾರಂಟಿ ಎಲ್ಲ ಪ್ಲೈವುಡಲ್ಲಿ 15 years ವಾರಂಟಿ ಇರುತ್ತೆ. ಇದೇ ಥರ ಕ್ವಾಲಿಟಿ ಪ್ಲೈವುಡ್ಸ್ ನಾವೆಲ್ಲ ಯೂಸ್ ಮಾಡೋದು. ವಿತ್ ಎಲ್ಲ ISI ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಇದನ್ನು ಶೀಶಮ್ ಕಾಟು ಕಿಂಗ್ ಸೈಜು ವಿತೌಟ್ ಸ್ಟೋರೇಜು. ಪ್ರೈಸ್ ಬಂದುಬಿಟ್ಟು ಅರೌಂಡ್ ನಿಮಗೆ 35ವರೆಗೂ ಬರುತ್ತೆ. ಸೊ ಡಿಪೆಂಡ್ಸ್. ಈ ಕಾಟಿಗೆ ಹೋದರೆ ನಿಮಗೆ ಅರೌಂಡ್ 38-39 ಬರುತ್ತೆ. ಸ್ಟೋರೇಜ್ ವಿತೌಟ್ ಸ್ಟೋರೇಜ್ ಕ್ಯಾನ್ ಬಿ ಕಸ್ಟಮೈಸ್ಡ್. ಓಕೆ. ಅಗೇನ್ ನೋಡಿ, ಇಲ್ಲೊಂದಿದೆ ಫುಲ್ಲಿ ಅಪಾಲ್ಸ್ಟ್ರಿಡ್ ಕಾಟ್. ಸೊ ಇದು ಬಂದ್ಬಿಟ್ಟು ಈ ಕಾಟ್ ಎಲ್ಲಿದ್ದಲ್ಲ ಈ ಶೀಶಮು, ಇದು ಬಂದ್ಬಿಟ್ಟು ಐ ಡೋಂಟ್ ಮ್ಯಾನುಫ್ಯಾಕ್ಚರ್. ನಾವು ಮ್ಯಾನುಫ್ಯಾಕ್ಚರ್ ಮಾಡೋಲ್ಲ, ನಾವು ಔಟ್ಸೋರ್ಸ್ ಮಾಡ್ತೀವಿ. ಸೊ ಏನು ಟ್ರೂತ್ ಇದೆ ಅದು ಅಪ್ಫ್ರಂಟ್ ಹೇಳ್ತೀನಿ. ಸೊ ದಿಸ್ ಐ ಇಂಪೋರ್ಟೆಡ್. ಸೊ ಇದು ಬಂದ್ಬಿಟ್ಟು ಇದೆಲ್ಲ ಇನ್ ಹೌಸ್ ನನ್ನ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ದಿಸ್ ಕಮ್ಸ್ ವಿತ್ ಸ್ಟೋರೇಜ್. ಹೈಡ್ರಾಲಿಕ್ ಸ್ಟೋರೇಜ್ ಇದೆ. ಸೊ ಇದೇನಂದ್ರೆ ಮ್ಯಾಟ್ರಸ್ ನೀವು ವೆಯ್ಟ್ ಮಾಡಿ ನೋಡ್ಬೋದು. ಮೋರ್ ದೆನ್ 150 kg ಮ್ಯಾಟ್ರಸ್ ಬರುತ್ತೆ ವೆಯ್ಟ್. ಸೊ ಇದನ್ನ 2 ಹೈಡ್ರಾಲಿಕ್ ಬರುತ್ತೆ ಅಂದರೆ ಬ್ರ್ಯಾಂಡೆಡ್ ಹೈಡ್ರಾಲಿಕ್ಸೇ ನಾವು ಯೂಸ್ ಮಾಡಿದ್ವಿ, ಇಪ್ಕೋ ಅಂದ್ಬಿಟ್ಟು. ಸೊ ಆ ಕಂಪನಿ ಹೈಡ್ರಾಲಿಕ್ ಯೂಸ್ ಮಾಡ್ತೀವಿ ವಿತ್ ಗುಡ್ ಕ್ವಾಲಿಟಿ ಆಫ್ ಪ್ಲೈವುಡ್. ವಿತ್ ನೋಡಿ ಪ್ಲೈವುಡ್ ಥಿಕ್ನೆಸ್ಸು ನೀವು ನೋಡ್ಬೋದು 19 mm ಪ್ಲೈವುಡ್ ಬರುತ್ತೆ. ಅಪಾಲ್ಸ್ಟ್ರಿ ಕಾಟ್ ಬರುತ್ತೆ, ಫುಲ್ ಅಪಾಲ್ಸ್ಟ್ರಿ ಕಾಟು. ನಿಮಗೆ ಇದು ಬಂದ್ಬಿಟ್ಟು ವಿತೌಟ್ ಮ್ಯಾಟ್ರಸ್ ಓನ್ಲಿ ಕಾಟ್ ಮಾತ್ರ 65,000 ಆಗುತ್ತೆ. 65. ಹೌದು. ಇದೆಲ್ಲ ಚೆಸ್ಟರ್ಫೀಲ್ಡ್ ಸೋಫಾ ಬರುತ್ತೆ. ಚೆಸ್ಟರ್ಫೀಲ್ಡ್ ಬರುತ್ತೆ ಸೋಫಾ ಕಬಿನ್ ದ ಬೆಡ್ಸ್. ಸೊ ತುಂಬ ಕಂಫರ್ಟಬಲ್ ಇರುತ್ತೆ. ಜಸ್ಟ್ ಯು ಕ್ಯಾನ್ ರಿಲ್ಯಾಕ್ಸ್ ಮಾಡಿ ಕೂತ್ಕೊಬೋದು. ಸೊ ನಾರ್ಮಲಿ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಇರ್ತಾರೆ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಕೂತ್ಕೊತಾರೆ, ಜಸ್ಟ್ ಹ್ಯಾವ್ ಅ ಚಾಟ್, ಲ್ಯಾಪ್ಟಾಪ್ ಇಟ್ಕೊಂಡು ಆರಾಮಾಗಿ ಕೂತ್ಕೊಬೋದು. ಸೊ ಇದೊಂದಿದೆ. ಫ್ರೇಮ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಹೊನ್ನೆ ವುಡ್ ಬರುತ್ತೆ ಪ್ಲಸ್ ಪ್ಲೈವುಡ್. ಸರ್ ಪ್ಲೈವುಡ್ ಏನು ಕಸ್ಟಮರ್ ಹೇಳ್ತಾರೆ ಪ್ಲೈವುಡಲ್ಲಿ ಏನೂ ಆಗಲ್ಲ ಅಂತ. ಬಟ್ ನಾರ್ಮಲಿ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೀವು ನೋಡ್ಬೋದು, ಎಲ್ಲಾನು ಪ್ಲೈವುಡಲ್ಲಿ ಇರೋದು. ಇಟ್ಸ್ ನಾಟ್ ದಟ್ ಲೈಕ್ ನೀವು 5 ವರ್ಷ ಯೂಸ್ ಮಾಡ್ತೀರಾ ಆಮೇಲೆ ಕಿಚನ್ ಕ್ಯಾಬಿನೆಟ್ ತೆಗೆದಾಕ್ಬಿಟ್ಟು ಹೊಸದು ಮಾಡ್ತೀರಾ ಅಂದ್ರೆ. ಪ್ಲೈವುಡ್ ಇಸ್ ಆಲ್ಸೋ ಗುಡ್. ಸೊ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ರೆ ಪ್ಲೈವುಡ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಾಟು ಕಿಂಗ್ ಸೈಜ್ ಇದೆ. ಇದು ಬಂದ್ಬಿಟ್ಟು 28,000 ಆಗುತ್ತೆ. ಸೊ ಈ ಕಾಟು ಫುಲ್ ಅಪಾಲ್ಸ್ಟ್ರಿ ಸೇಮ್ ಫ್ರೇಮ್ಸ್ ಎಲ್ಲ ಹೊನ್ನೆ ವುಡ್ ಫ್ರೇಮ್ ಬರುತ್ತೆ ಪ್ಲಸ್ ಅಪಾಲ್ಸ್ಟ್ರಿ ಫುಲ್ ಅಪಾಲ್ಸ್ಟ್ರಿ ಬರುತ್ತೆ. ಆ ಪ್ಯಾಟರ್ನ್ಸ್ ನೀವು ಯಾವ್ದು ಬೇಕಾದರೂ ಚೇಂಜ್ ಮಾಡ್ಕೊಬೋದು. ಈ ಪ್ಯಾಟರ್ನ್ಸ್ ಇದೆಲ್ಲ. ಸೊ ನಮಗೆ ಈ ಪಾರ್ಟಿಷನ್ಸ್ ಬೇರೆ ಏನಾದರೂ ಪಾರ್ಟಿಷನ್ಸ್ ಬೇಕಂದರೆ ನೀವು ಗೂಗಲಿಂದ ತೆಗೆದ್ಬಿಟ್ಟು ನನಗೆ ಆ ಥರ ಬೇಕು ಅಂದ್ರೆ ನಾವು ಅದೇ ಥರನೂ ಮಾಡಿಕೊಡ್ತೀವಿ. ಸೊ ಈ ಕಾಟೆಲ್ಲ ಬಂದ್ಬಿಟ್ಟು 45,000 ಆಗುತ್ತೆ. ವಿತ್ ಸ್ಟೋರೇಜ್ ಇದೆ. ಈ ಕಡೆ ಟಾಪ್ ಲಿಫ್ಟಿಂಗ್ ಬರುತ್ತೆ. ಸೊ ಈ ಕಡೆ ನೀವು ಬೇಕಂದ್ರೆ ಇಲ್ಲಿ ಡ್ರಾಯರ್ಸ್ ಇದೆ. ಈಗ ಡ್ರಾಯರ್ಸ್ ಓಪನ್ ಮಾಡಿ ನೀವು ಡ್ರಾಯರ್ಸ್ ಮಾಡ್ಕೊಬೋದು. ಸೊ ಈ ಥರ ಸೈಡ್ ಟೇಬಲ್ಸ್ ಇದೆ, ಮ್ಯಾಚಿಂಗ್ ಸೈಡ್ ಟೇಬಲ್ಸ್ ಮಾಡ್ಬೋದು.
ಇದು ಅಡಿಷ್ನಲ್ ಕಾಸ್ಟ್ ಬರುತ್ತೆ. ಸೇಮ್ ಈ ಕಾಟು ಸಿಮಿಲರೇ, ಅರೌಂಡ್ 42,000 ರುಪೀಸ್ ಆಗುತ್ತೆ. ಓಕೆ. ಸೊ ಇದು ಬಂದ್ಬಿಟ್ಟು ಕ್ವೀನ್ ಸೈಜ್ ಕಾಟು. ಸೊ ಪ್ರೈಸ್ ರೇಂಜ್ ನಿಮಗೆ ಬಂದ್ಬಿಟ್ಟು ಬಿಟ್ವೀನ್ 35-40 ಆ ಥರ ಬರುತ್ತೆ. ಅಪೋಲ್ಸ್ಟಿ ಎಲ್ಲ ನಿಮಗೆ 40-45 ರೇಂಜಲ್ಲಿ ಕ್ಲೋಸ್ ಆಗುತ್ತೆ. ಓಕೆ. ಸೊ ಈ ಪ್ಯಾಟರ್ನ್ಸ್ ಎಲ್ಲ ನೀವು ನೋಡ್ಕೊಳ್ಳಿ, ಯಾವ ಪ್ಯಾಟರ್ನ್ಸ್ ಬೇಕೋ ನೀವು ಮಾಡ್ಬೋದು. ನೀವು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕೆಳಗಡೆ ಬರೋ ನಿಮಗೆ ನಂಬರಲ್ಲಿ ನಿಮಗೆ ವಾಟ್ಸಪ್ ಮಾಡಿದ್ರೆ ಇಮಿಡಿಯೇಟ್ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಇಮಿಡಿಯೇಟ್ ಅಂದರೆ ಶೋರೂಮ್ ಓಪನ್ಸ್ ಬೈ 11 o'clock, ಕ್ಲೋಸ್ ಬೈ 9 o'clock. ಇನ್ ಬಿಟ್ವೀನ್ ನೀವು ಯಾವಾಗಾದರೂ ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ನಾನು ಇನ್ನೊಂದು ಪರ್ಸನಲ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ ನಿಮಗೆ ಸುಮಾರು ಕಸ್ಟಮರ್ ನನಗೆ ಬೇರೆ ಫೋನ್ ಮಾಡ್ತಾರೆ ಮಾರ್ನಿಂಗ್ ಟೈಮ್ಸು, ಐ ರೆಸ್ಪಾನ್ಸ್ ಓಕೆ ಮಾಡಿಕೊಡ್ತೀವಿ. ನೋಡಿ ಇದು ಬಂದ್ಬಿಟ್ಟು ಡೈನಿಂಗ್ ಸೆಕ್ಷನ್ ನೋಡೋಣ ಇವಾಗ. ಸೊ ಇದು ಬಂದ್ಬಿಟ್ಟು ಆನಿಕ್ಸ್ ಮಾರ್ಬಲ್ ಅಂತ. ಸೊ ನೀವು ಇದನ್ನು ಬೇಕಾದ್ರೆ ಝೂಮ್ ಮಾಡಿ ನೋಡ್ಬೋದು. ಈ ಮಾರ್ಬಲ್ ಬಂದ್ಬಿಟ್ಟು ವೈಟ್ ಕ್ರೀಮ್ ಅವೈಲೇಬಲ್ ಇದೆ. ಇದರಲ್ಲಿ ಬೇರೆ ಕಲರ್ಸ್ ಅವೈಲೇಬಲ್ ಇದೆ, ಬಟ್ ಇದು ವೈಟ್ ಬಂದ್ಬಿಟ್ಟು ತುಂಬ ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ ಈ ಥರ ಆನಿಕ್ಸ್ ಮಾರ್ಬಲ್ ಬಂದ್ಬಿಟ್ಟು ವರ್ಲ್ಡಲ್ಲಿ ಎಲ್ಲೂ ಸಿಗಿಲ್ಲ, ಓನ್ಲಿ ಫ್ರಮ್ ಚೈನಾ. ಸೊ ಇದು ನ್ಯಾಚುರಲ್ ಸ್ಟೋನೇ ಇದು. ಸೊ ತುಂಬ ಬ್ಯೂಟಿಫುಲ್. ಇವಾಗ ಸುಮಾರು ಕಸ್ಟಮರು ವಾಂಟ್ಸ್ ಆನಿಕ್ಸ್ ಓನ್ಲಿ. ಸೊ ಇದರಲ್ಲಿ ಕಸ್ಟಮೈಸ್ ಮಾಡ್ಬೋದು. ನೋಡಿ ಈ ಥರ ಪ್ಯಾಟರ್ನ್ ಚೇರು. ಸೊ ಇದು ಒನ್ ಪೀಸ್ ಸರ್. ಇದು ಈ ಶೇಪ್ ನೋಡ್ಬೋದು. ಇದು ಯಾವುದು ಬೆಂಡ್ ಮಾಡಿಲ್ಲ, ಪ್ಲೈವುಡ್ ಇಲ್ಲ, ಇದು ವುಡ್ಡು. ಸೊ ಸಾಲಿಡ್ ವುಡ್ನ ನಾವು ಶೇಪ್ ಮಾಡಿ ಕಾರ್ವ್ ಮಾಡಿ ಮಾಡ್ತೀವಿ. ಸೊ ತುಂಬ ಫಾಸ್ಟ್ ಮೂವಿಂಗ್ ಮಾಡಲು. ಇದ್ದು ಫ್ರೇಮ್ ಆಗಲೂ ನೀವು ನೋಡ್ಬೋದು, ಇಲ್ಲ ವುಡನ್ ಫ್ರೇಮ್ ಮಾಡಿದ್ದೀವಿ. ಸೊ ನೀವು ಕೂತಾಗ ನಿಮ್ಮ ಬಾಡಿ ಶೇಪ್ ಹೆಂಗಿದೆ ನೋಡಿ, ಶೇಪ್ ಕ್ಲೀನಾಗಿ ತಗೊಳುತ್ತೆ. ವೆರಿ ಕಂಫರ್ಟಬಲ್ ಸೋಫಾ, ಐ ಮೀನ್ ಡೈನಿಂಗ್ ಟೇಬಲ್ ವಿತ್ ಆನಿಕ್ಸ್ ಮಾರ್ಬಲ್. ಸೈಜ್ ಬಂದ್ಬಿಟ್ಟು 3x5.5 ಇದೆ. ಇದು ಪ್ರೈಸ್ ಬಂದ್ಬಿಟ್ಟು ನಾವು ಸೆಲ್ಲಿಂಗ್ ಪ್ರೈಸ್ ಇದೆ. ನಾರ್ಮಲಿ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಿದೆ ಅಂದರೆ ಅರೌಂಡ್ 1,20,000 1,30,000 ರೇಂಜಲ್ಲಿದೆ. ಬಟ್ ನಾವು ಕೊಡೋದು 85,000 ಮಾತ್ರ. 85,000 ಮಾತ್ರ. ಇದರಲ್ಲಿ ಆಪ್ಷನ್ ಇದೆ ನೋಡಿ, ಬೆಂಚ್ ಇದೆ. ಇದು ನಿಮ್ಮ ಮನೆ ಓಡಾಡೋಕ್ಕೆ ಜಾಗ ಇರಲ್ಲ, ಓಪನ್ ಕಿಚನ್ಸ್ ಇರುತ್ತೆ. ಸೊ ಅಂಥ ಮನೆಗೆ ಏನು ಮಾಡ್ಬೋದು, ಇವಾಗ ವಾಲ್ ಇದೆ ಅಂದ್ಕೊಳ್ಳಿ. ಸೊ ನೀವು ವಾಲ್ ಹತ್ರ ಪುಷ್ ಮಾಡಿಬಿಡ್ಬೋದು. ಸೊ ಟೇಬಲ್ನ ಪುಷ್ ಮಾಡಿಬಿಟ್ರೆ ನಿಮಗೆ ಓಡಾಡೋಕ್ಕೆ ಜಾಗ ಇರುತ್ತೆ. ಬೇಕಾದಾಗ ಯೂಸ್ ಮಾಡೋದು. 4 ಚೇರ್ ಬರುತ್ತೆ. ಇನ್ ಕೇಸ್ ನಮ್ಮ ಮನೇಲಿ ಒಳ್ಳೆ ಸ್ಪೇಸ್ ಇದೆ, ನನಗೆ ಈ ಬೆಂಚ್ ಬೇಡ ಅಂತ ಹೇಳಿದ್ರೆ ಅಡಿಷ್ನಲ್ 2 ಚೇರ್ ಕೊಡ್ತೀವಿ. ಅಂದರೆ ಇದು ಬಿಟ್ಟು 6 ಚೇರ್ಸು ಒಂದು ಡೈನಿಂಗ್ ಮಾಡಿಕೊಡ್ತೀವಿ. ಸೇಮ್ ಕಾಸ್ಟಲ್ಲೇ ಮಾಡಿಕೊಡ್ತೀವಿ. ಸೊ ಇದೊಂದು ಡೈನಿಂಗ್ ನೀವು ನೋಡ್ಬೋದು. ಇದು ಕಸ್ಟಮರ್ ಆರ್ಡರ್ ಇದು. ಸೊ ಇದು ಬಂದ್ಬಿಟ್ಟು ಆನಿಕ್ಸ್ ಮಾರ್ಬಲ್ ಅಲ್ಲ, ಇದು ಬಂದ್ಬಿಟ್ಟು ಪಾಲಿಸ್ಟರ್ ಅಂತಾರೆ. ಸೊ ಇದು ಬಂದ್ಬಿಟ್ಟು ಆನಿಕ್ಸ್ಗಿಂತ ತುಂಬ ಕಾಸ್ಟ್ಲಿ. ಯಾಕಂದರೆ ಇದರಲ್ಲಿ ಇನ್ಲೇ ವರ್ಕ್ಸ್ ಬರುತ್ತೆ. ನೀವು ನೋಡ್ಬೋದು, ಈ ವರ್ಕ್ಸ್ ಎಲ್ಲ ಬರೋದು ಇನ್ಲೇ ವರ್ಕ್. ಬ್ರಾಸ್ ಕಟಿಂಗ್ ಮಾಡಿ ಒಳಗಡೆ ಇನ್ಲೇ ಮಾಡಿರ್ತಾರೆ. ಚೇರ್ಸು ಸಹ, ಫ್ರೇಮ್ಸು ಸಹ ಫುಲ್ ಸಾಲಿಡ್ ವುಡ್ ಇರುತ್ತೆ. ಇದು ಬಂದ್ಬಿಟ್ಟು ಪ್ರೈಸ್ ರೇಂಜ್ ಅರೌಂಡ್ ನಿಮಗೆ 1,30,000 1,40,000 ಪ್ಲಸ್ ಬರುತ್ತೆ. ಇದು ಕಸ್ಟಮೈಸ್ಡ್ ಆರ್ಡರ್. ಸೊ ಇದು ಬಂದ್ಬಿಟ್ಟು ಶೀಶಮ್ ಫುಲ್ ಸಾಲಿಡ್ ವುಡ್ ಬರುತ್ತೆ. ಅದೇ ಟೋಲ್ಡ್ ನಿಮಗೆ ಇದು ಟಾಪು ಸಾಲಿಡ್ ಬರುತ್ತೆ, ಯಾವುದು ಪ್ಲೈ ಇಲ್ಲ. ಸೊ ಫುಲ್ ಸಾಲಿಡ್ ವುಡ್ ಬರುತ್ತೆ. ಇದು ಅರೌಂಡ್ 52,000 ರೇಂಜಲ್ಲಿ ಬರುತ್ತೆ. ಇದು 6 ಚೇರ್ಸು ಕಸ್ಟಮೈಸ್ ಮಾಡ್ಬೋದು. ಸೈಜು ಇನ್ನೂ ಬೇಕಾದರೆ ಕಸ್ಟಮೈಸ್ ಮಾಡ್ಬೋದು. ಸೊ ಇದೊಂದು ಇಂಟ್ರೆಸ್ಟಿಂಗ್ ಸರ್. ನೋಡಿ ಇವಾಗ ಇದು ಟೀಕುಡ್ ಬರುತ್ತೆ. ಫ್ರೇಮ್ಸು ಚೇರ್ಸ್ ಎಲ್ಲ ಟೀಕುಡ್ ಬರುತ್ತೆ. ಇದು ಟಾಪ್ ಬಂದುಬಿಟ್ಟು ನೀವು ಹೇಳಿ ಏನು ಮೆಟೀರಿಯಲ್ ಅಂತ. ಇದು ಮಾರ್ಬಲ್ ಸರ್? ಮಾರ್ಬಲ್ ಅಲ್ಲ ಸರ್ ಇದು. ಸೊ ಇದು ಬಂದ್ಬಿಟ್ಟು ಇಟಾಲಿಯನ್ ಟೈಲ್ ಅಂತಾರೆ. ಸೊ ಇಟಾಲಿಯನ್ ಟೈಲ್ ಅಂದಾಗ ಏನಾಗುತ್ತೆ ಅಂದರೆ, ಇವಾಗ ಮನೇಲಿ ಕೋಪ ಆಗ್ತಾ ಬಂದು ಟೇಬಲ್ ಮೇಲೆ ಏನಾದರೂ ಕುದ್ರು ಹೊಡೆದಾಗಲ್ಲ, ನೀವೇ ಮೇಲೆ ಹತ್ತಿದ್ರು ಹೊಡೆದಾಗಲ್ಲ. ಆ್ಯಂಡ್ ಮೋರ್ ಏನಂದರೆ ಇವಾಗ ತಿಂತಾ ಇರ್ತೀವಿ, ಚೆಲ್ಲೋದು ನಾರ್ಮಲೇ. ಸೊ ಇದ್ರ ಮೇಲೆ ಏನಾದರೂ ಚಲ್ಲಿ ನೀವು ಮರ್ತೋದ್ರೂ ಸ್ಟೇನ್ಸ್ ಕೂತ್ಕೊಳ್ಳಲ್ಲ. ಮಾರ್ಬಲ್ಸಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟೇನ್ಸ್ ಕೊಡುತ್ತೆ. ಸೊ ಅದಕ್ಕೆ ಪಾಲಿಶ್ ಎಲ್ಲ ಮೇಂಟೈನ್ ಮಾಡಿ. ಇದು ಏನೂ ಇಲ್ಲ ಸರ್. ನಾರ್ಮಲ್ ನಾವು ವೆಟ್ರಿಫೈಡ್ ಟೈಲ್ಸ್ ಥರನೇ, ಬಟ್ ಇದು ವೆಟ್ರಿಫೈಡ್ ಅಲ್ಲ, ಇದು ಥಿಕ್ನೆಸ್ ಬೇರೆ ಬರುತ್ತೆ. ಸೊ ಈ ಥರ ಮಾಡಿರ್ತೀವಿ. ಇದರಲ್ಲಿ ಸುಮಾರು ಕಲರ್ಸ್ ಅವೈಲೇಬಲ್ ಇದೆ. ನೀವು ಬನ್ನಿ, ಬೇಕಾದ್ರೆ ನನ್ನ ಟ್ಯಾಬಲ್ ಇದೆ, ನಾನು ತೋರಿಸ್ತೀನಿ. ಸುಮಾರು ಕಲರ್ಸ್ ಇದೆ, ಫಾಸ್ಟ್ ಮೂವಿಂಗು, ತುಂಬ ಎಕನಾಮಿಕಲು ಅಷ್ಟೇ. ಪ್ರೈಸ್ ಎಷ್ಟಿರ್ಬೋದು ಸರ್? ಎಷ್ಟಿರ್ಬೋದು ಗೊತ್ತಾಗ್ತದೆ ಸರ್? ಮಾರ್ಕೆಟಲ್ಲಿ 60-65 ಪ್ಲಸ್ ಹೋಗುತ್ತೆ. ಇದು ನನ್ನ ಹತ್ರ ಬರೀ 45,000 ಸರ್. 45,000ಗೆ ವಿತ್ ಇದು ಕೊಡ್ತೀನಿ. ಕಸ್ಟಮರು ಇದು ಮಾರ್ಬಲ್ ಅಂತಲೇ ಹೇಳ್ತಾರೆ. ಕಸ್ಟಮರೇ ನಾವು ಮಾರ್ಬಲ್ ಅಂತ ಕನ್ಫ್ಯೂಸ್ ಮಾಡಲ್ಲ. ನಾನು ಹೇಳ್ತೀನಿ ಇಟಾಲಿಯನ್ ಟೈಲ್ ಅಂತ ಹೇಳಿನೇ ಕೊಡ್ತೀನಿ. ಸೊ ಮಾಡ್ಬೋದು. ಇದರಲ್ಲಿ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ಇದೊಂದಿದೆ, ತುಂಬ ಎಕನಾಮಿಕಲು. 38,000 ರುಪೀಸ್ಗೆ 6 ಸೀಟರ್ ಡೈನಿಂಗ್. 38,000 ಮಾತ್ರ. 38,000 ರೂಪಾಯಿಗೆ ಡೈನಿಂಗ್ ಟೇಬಲು. ಇಲ್ಲಿ ನಿಮಗೆ ಹಾಲೋ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಏನಾದರೂ ಫ್ಲವರ್ ಡೆಕೋರೇಷನ್ಸು ಇಲ್ಲ ಪೆಬಲ್ಸ್ ಏನಾದರೂ ಹಾಕೊಂಡು ಡೆಕೋರೇಟ್ ಮಾಡ್ಕೊಂಡು 38,000ಗೆ ವಿತ್ 6 ಸೀಟರ್ ಡೈನಿಂಗ್ ಟೇಬಲ್. ತುಂಬ ಚೆನ್ನಾಗಿದೆ. ಹೌದು. ವಿತ್ ಇದು ನೋಡಿ, ಇದು ವಿತ್ ಬ್ಯಾಕ್ ಕುಷನ್ ಚೇರ್ ಬರುತ್ತೆ. ಇದೆ ಈಗೇನು ಇದು ಆನಿಕ್ಸ್ ಮಾರ್ಬಲ್ ಬರುತ್ತೆ. ಇದೇ ಸೈಡ್ ತುಂಬ ಫಾಸ್ಟ್ ಮೂವಿಂಗ್ ಆನಿಕ್ಸ್ ಅಂದರೆ ಜನ ಆನಿಕ್ಸೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಇವಾಗ ಆ ಥರ ಬಂದ್ಬಿಡಿ. ಯಾಕಂದರೆ ಸುಮಾರು ಮನೇಲಿ
ಮನೆ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಇವಾಗೆಲ್ಲ. ಮುಂಚೆ ಆದರೂ ಮನೆ ಸ್ವಲ್ಪ ಸಿಂಪಲ್ ಆಗಿ ಕಟ್ಟೋರು, ಇವಾಗ ತುಂಬ ಗ್ರ್ಯಾಂಡಾಗಿ ಕಟ್ತಾ ಇದ್ದಾರೆ. ಸೊ ದೇ ವಾಂಟೆಡ್ ಸಮಥಿಂಗ್ ವೆರಿ ಯುನಿಕ್. ಸೊ ಇವಾಗ ಯುನಿಕ್ ಆಗಿ ಇದು ನಡೀತಾ ಇದೆ ಒನೆಕ್ಸ್ ಮಾರ್ಬಲ್. ಇದು ವಿತ್ ಚೆನ್ನಾಗಿ ಒಳ್ಳೆ ಕ್ಲಾಸಿಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಇದೆಲ್ಲ, ಫುಲ್ ಸಾಲಿಡ್ ಶೀಶಮ್ ವುಡ್. ಓಕೆ. ಸೊ ಅಗೇನ್ ಈ ಪ್ರಾಡಕ್ಟ್ ಇದೆ. ಸೊ ಇದರಲ್ಲಿ ಒಂದು ನಿಮಿಷ. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ಫ್ರೇಮ್ಸ್ ಟೀಕುಡ್ ಬರುತ್ತೆ, ನೋಡ್ಬೋದು. ಫ್ರೇಮ್ಸು ಫುಲ್ ಸಾಲಿಡ್ ಫ್ರೇಮ್ಸ್ ಬರುತ್ತೆ. ಟಾಪ್ ಪ್ಲೈವುಡ್ ಮತ್ತು ವಿನಿಯರ್ ಮೇಲೆ ಗ್ಲಾಸು. ಸೊ ಈಸಿ ಟು ಮೇಂಟೈನ್ ಆ್ಯಂಡ್ ಕ್ಲೀನ್. ಸೊ ಈ ಪ್ರಾಡಕ್ಟ್ ನೀವು ನೋಡ್ತೀರ ಅಂದ್ರೆ 42,000 rupees ಆಗುತ್ತೆ. ಓಕೆ. ಸೊ ಇದಿದೆ. ಸೊ ದಿಸ್ ಇಸ್ ಕಾಲ್ಡ್ ಕಾಂಪೋಸಿಟ್. ಓಕೆ. ಸೊ ಕಾಂಪೋಸಿಟ್ ವಿತ್ ಇನ್ಲೇ ಬರ್ತಾರೆ. ಇದು ಆರ್ಟಿಫಿಷಿಯಲ್, ಇದು ನೋಡೋಕೆ ಮಾರ್ಬಲ್ ತರ ಇರುತ್ತೆ, ಬಟ್ ಇದು ಆರ್ಟಿಫಿಷಿಯಲ್. ಇದು ಅದನ್ನು ಕಾಂಪೋಸಿಟ್ ಮೆಟೀರಿಯಲ್ ಅಂತಾರೆ. ಸೊ ಈ ಥರ ಪ್ರಾಡಕ್ಟ್ ಹೋಗ್ತಿದೆ. ಇದು 4 ಸೀಟರ್, ಇದು ಎಂಟ್ರಿ ಲೆವೆಲ್ 30,000 ಬರುತ್ತೆ. ಇದು 30,000 ಬರುತ್ತೆ. ಇದು ಅಗೇನ್ ಶೀಶಮ್, ಇದು ಫುಲ್ ಸಾಲಿಡ್ ವುಡ್ ಶೀಶಮ್. ಚೇರ್ಸು ಇದೆ. ಚೇರ್ಸ್ ಪ್ಯಾಟರ್ನ್ ನೀವು ಯಾವ್ದು ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಬೋದು. ಇವಾಗ ನನಗೆ ಈ ಟೇಬಲ್ ಇಷ್ಟ ಆಗಿದೆ, ಈ ಚೇರ್ ಬೇಕು ಅಂತ ಹೇಳಿದ್ರು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೇಮ್ ಕಲರ್ ಮ್ಯಾಚಿಂಗ್ ಅಲ್ಲ. ಅಗೇನ್ 20 days ಟೈಮ್ ಆಗುತ್ತೆ. ಸೊ ಮಳೆಕಾಲ ಇರೋ ಟೈಮಲ್ಲಿ ಪಾಲಿಶ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ 20 days ಅನ್ನೋದು ಒಂದು 5 days ಹೆಚ್ಚಾಗ್ಬೋದು ಅಷ್ಟೇ. ಸೊ ಇದು ಕಸ್ಟಮೈಸ್ ಮಾಡ್ಬೋದು. ಇದು ಪ್ರೈಸ್ ಬಂದುಬಿಟ್ಟು ಅರೌಂಡ್ 35,000 ಬರುತ್ತೆ, ಬಿಕಾಸ್ ಇಟ್ ಇಸ್ ಸಾಲಿಡ್ ವುಡ್, ಪ್ಲೈವುಡ್ ಅಲ್ಲ. ಸೊ ಕೆಳಗಡೆ ಒಂದು ಸೋಫಾ ನೋಡಿದ್ರಲ್ಲ ಫಸ್ಟ್ ತೋರಿಸ್ದಲ್ಲ, ಸೇಮ್ ಸೋಫಾ, ಅದರದ್ದು ಫ್ರೇಮ್ ಹಿಂಗೆ ಇರುತ್ತೆ. ಸೊ ದಿಸ್ ಇಸ್ ವಾಟ್ ದ ಫ್ರೇಮ್ ಅಂಡ್ ಚೇರ್ಸ್ ಆರ್. ಸೊ ನೀವು ಆ ಬೆಂಚ್ ಬೇಡ ಅಂದರೆ 6 ಚೇರ್ಸ್ ಈ ಥರ ಬರುತ್ತೆ. ಸೊ ಇದ್ರ ಮೇಲೆ ಓನಿಕ್ಸ್ ಮಾರ್ಬಲ್ ಬರುತ್ತೆ, ಇಟಾಲಿಯನ್ ಮಾರ್ಬಲ್ ಬೇಕಾ ಮಾಡ್ಬೋದು. ಸೊ ಪ್ಲೈವುಡ್ ಟಾಪ್ ಬೇಕು ನನಗೆ, ಮಾರ್ಬಲ್ದೆಲ್ಲ ಕಾಸ್ಟ್ ನನಗೆ 85,000 ಕೊಡೋಕ್ಕಾಗಲ್ಲ ಸರ್ ಅಂದರೆ ಪ್ಲೈವುಡ್ ಟಾಪ್ ಮಾಡಿ ವಿತ್ ವಿನಿಯರ್ ಮಾಡ್ಕೊಡ್ತೀನಿ. ವಿನಿಯರ್ ಪ್ಲಸ್ ಗ್ಲಾಸ್ ಟಾಪ್ 45,000 ಅಲ್ಲಿ ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸರ್, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಸೋಫಾ ತಗೋಬೇಕು, ಡೈನಿಂಗ್ ಟೇಬಲ್ ತಗೋಬೇಕು ಅಂತ ಅಂದ್ಕೊಂಡಿದ್ರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಗೆ ವಿಡಿಯೋದಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡಿ ಅವ್ರ ಹತ್ರ ಪ್ರೈಸ್ ಹಾಗೆ ಎಲ್ಲವನ್ನ ಕೂಡ ತಿಳ್ಕೊಳ್ಳಿ. ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡಿ ನೀವು ಕೂಡ ತಗೊಂಡೋಗಿ. ನಿಮ್ಮ ಮನೆಗೆ ಬೇಕಾಗುವಂಥ ಸೋಫಾ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ, ಪ್ರೀಮಿಯರ್ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕಡೆಯಿಂದ ಒಳ್ಳೆ ನಮಗೊಂದು ಹೆಲ್ಪ್ ಆಗಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಫಾಲೋ ಮಾಡ್ಕೊಬಂದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಇದೆ. 100% ಸರ್. ಖಂಡಿತ ನೀವು ಉದ್ಯಮ ಚಾನಲಿಂದ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿ ಬಂದಿದೆ ಅಂತ ಹೇಳಿದ್ರೆ ಫಸ್ಟಲ್ಲೇ ಹೇಳ್ಬೇಡಿ, ಲಾಸ್ಟಲ್ಲಿ ಹೇಳಿ, ನಿಮ್ಮ ಬಾರ್ಗೇನಿಂಗ್ ಎಲ್ಲ ಆದಮೇಲೆ ಹೇಳಿ, ಆವಾಗಲೂ ಡಿಸ್ಕೌಂಟ್ ಕೊಡ್ತೀನಿ ಸರ್. ಯಾಕಂದರೆ ಕಸ್ಟಮರ್ ಏನಂತಾರೆ, ಚಾನಲ್ ಬಗ್ಗೆ ಹೇಳಿದ ತಕ್ಷಣ ಪ್ರೈಸ್ ಜಾಸ್ತಿ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಸರ್ ನಿಮ್ಮ ಹತ್ರ ಎಲ್ಲ ಬಾರ್ಗೇನಿಂಗ್ ಮಾಡಿ ಮುಗಿಸಿ ಬಿಲ್ ಹಾಕೋ ಟೈಮ್ಗೆ ಹೇಳಿ ಉದ್ಯಮ ಚಾನಲಿಂದ ಬಂದಿನಿ ಅಂತ ಹೇಳಿ, ನಾನು ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಸರ್. ಇನ್ನೇನು ಹೇಳ್ಬೇಕು ಹೇಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.